ಫಲ ಬರ್ತೈತಿ. ಒಳ್ಳೆಯವರಿಗೆ ಕೊಟ್ಟೆ ಅಂದ್ರೆ ಅವ್ರು ಮಾಡಿದ ಕರ್ಮ ನಮಗೂ ಅದ್ರಾಗ ನಾವು ಪಾಲ್ಗಾರ ಹಾಕೀವಿ. ನೀವು ಅಂತ ದುಷ್ಟ ಇದ್ರಾಗ ಸಪೋರ್ಟ್ ಮಾಡಕತ್ತಿದ್ರೆ ಅದ್ರಾಗ ನೀವು ಸಗಾರ ಹಾಕಿ ನಿಮಗೂ ಬರ್ತೈತೆ ಪಾಲ್. ಅದಕ್ಕೆ ಕೊಡಬೇಕು ಉತ್ತಮನಾದವನಿಗೆ ಮಗಳಂ ಸತ್ಪಾತ್ರದೋಳು ದಾನಮ್ಮಂ ಅಂದರು. ಸತ್ಪಾತ್ರದೊಳಗೆ ದಾನ ಮಾಡಬೇಕು, ಅಪಾತ್ರರಿಗೆ ಹಾಕೋಬಾರ್ದು. ಪಾತ್ರತೆ ದಾನ ಮಾಡಬೇಕು. ಹಂಗೆ ಎಲ್ಲ ಮಾಡ್ತೇನೆ ಅಂತಂದ್ರೆ ಯೋಗ್ಯ ಇರ್ಬೇಕಾದ್ರೆ ನಾವು ಮಾಡಿದ್ದು ಸದುಪಯೋಗ ಆಗುತ್ತೆ. ಕೊಟ್ಟಿದ್ದು ಅದು ದುರುಪಯೋಗ ಮಾಡೋವ್ರಿಗೆ ಕೊಟ್ಟೆ ಅಂದರೆ ಅಂಥವ್ರಿಗೆ ಸಹಾಯ ಮಾಡಿದ್ರೆ ಅವ್ರು ಮಾಡಿದ ಫಲ ನಿನಗೂ ಬರ್ತೈತಿ. ಅದ್ರಾಗ ಇಸಾಗಾರಕ್ಕೆ ನೀನು ಏನು ದುಷ್ಟರಿಗೆ ದಾನ ಕೊಟ್ಟರೆ ಅವ್ರು ಮಾಡಿದ ಕರ್ಮ ಕೊಟ್ಟವ್ರಿಗೂ ಬರ್ತೈತಿ. ಒಳ್ಳೆಯವ್ರಿಗೆ ಕೊಟ್ಟರೆ ಅವ್ರು ಮಾಡಿದ ಸತ್ಕರ್ಮದ ಫಲ ಸಿಗ್ತೈತಿ. ಅದಕ್ಕೆ ಹೇಳಿದ್ದು ಪಾತ್ರತೆ ದಾನ ಮಾಡುವಂತೆ. ಯೋಗ್ಯ ಇದ್ದವ್ರಿಗೆ ದಾನ ಮಾಡಿ. ಪಂಚಮ ಸಾಲಿಗರು ಅಂದರೆ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಈ 5 ಲಕ್ಷಣಗಳಿಂದ ಕೂಡಿದಂಥ ತನ್ನ ಇರುವಿನ ತಿಳುವಳಿಕೆಯನ್ನು ಯಾವ ಮಾಡ್ಕೊಂಡಿರ್ತಾನೆ ಅವಾಗ ಪಂಚಮ ಸಾಲಿಗ ಅಂತಾರೆ. ಏನು ಪಂಚಶೀಲವುಳ್ಳವರು ಇವ ಸತ್ತು ಚಿತ್ತು ನಿತ್ಯ ಆನಂದ ತಟಸ್ಥ ಲಕ್ಷಣಗಳನ್ನು ಹೇಳ್ಯಾರಲ್ಲ ಆ ಇರುವಿನ ಬಗ್ಗೆ. ಆ ಲಕ್ಷಣಗನುಗುಣವಾಗಿದ್ದಂಥ ತಮ್ಮ ಇರುವಿನ ಅನುಸಂಧಾನದಾಗ ಯಾವ ಇರ್ತಾನವ ಪಂಚಮ ಸಾಲಿಗ ಅಂತ. ಏನು ಸಾಧರು ಅಂದ್ರೆ ಏನು ಸದಾಚಾರಿಗಳು ಅಂತಾರೆ. ಒಳ್ಳೆ ಆಚಾರವಂತರು. ಏನು ಭಜನೆ ಮಾಡೋದಂದ್ರೆ ತಾಳ ಕಟ್ಟಿದಲ್ಲ. ಭಜ ಅಂದ್ರೆ ಸೇವೆ, ಭಜ ಟು ಸರ್ವ್. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು, ಅದು ಸೇವಾ ಮಾಡೋದು. ಏನು ಅದರ ಫಲ ನಿನಗೆ ಸಿಗ್ತೈತಿ. ಏನು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇನ್ನೊಬ್ಬರಿಗೆ ಹಿತ ಮಾಡೋದು. ಏನು ಕೆಡುವ ಕಾಯದ ಸಫಲತೆ ಯಾವುದಂದ್ರೆ ಪರಹಿತ. ಇದಕ್ಕೆ ಭಜನೆ ಅಂತ. ತಾಳ ಕಟ್ಟಿದಲ್ಲ, ಡಗ್ಗ ಬಿಡೋದು, ತಾಳ ಬಿಡೋದು ಭಜನೆ ಅಲ್ಲ ಅದು. ಏನು ಅದರಿಂದ ಯಾರಿಗೆ ಲಾಭ ಐತಿ ಅದು? ಏನು ಅಂತರಂಗದಲ್ಲಿ ಸ್ವರೂಪ ಚಿಂತನೆ ಮಾಡೋದಕ್ಕೆ ಮಾನಸ ಪೂಜೆ ಅಂತಾರೆ. ಒಳಗೆ ಆಂತರಿಕವಾಗಿ ಅಭ್ಯಾಸ ನಡೀಬೇಕು. ಮಾಡು ಶಿವಾರ್ಚನೆಯನ್ನು ಆಡದೆ ಬೇರೊಂದು ಮತವನು ಹೊರಗೆ ಬಿಡು, ಅದನ್ನೆಲ್ಲ ಅವ್ರು ಮಾಡ್ಯಾರ ಇವ್ರು ಮಾಡ್ಯಾರ ಅಂತ ಒಳಗೆ ಅಂತರಂಗದಲ್ಲಿ ನಮ್ಮ ಇರುವಿನ ಕಡೆ ಎಲ್ಲ ಕೊಟ್ಟು ಅದರ ಅನುಸಂಧಾನ ಮಾಡೋದು. ಅದಕ್ಕೆ ಮಾನಸ ಪೂಜೆ ಅಂತಾರೆ. ಯಾವ ಪ್ರಾಣಿಗಳನ್ನು ನಿಂದಿಸದೆ ಅವರ ಸ್ಥಿತಿಗತಿಗಳನ್ನು ಹೊಗಳಬೇಕು. ಹೌದು, ನಿಂದ ಮಾಡಕ್ಕೆ ಹೋಗ್ಬಾರ್ದು. ಅವ್ರನ್ನೆಲ್ಲ ಒಳ್ಳೇದ ಅವ್ರು ನೋಡಬೇಕು. ಅವ್ರ ಪುಣ್ಯಾತ್ಮರನ್ನು ಪ್ರಭುತ್ವದ ಮಟ್ಟಕ್ಕೆ ಏರಿಸ್ಬೇಕು. ಒಳ್ಳೇದ ಮಾಡೋರ್ನ ಅವ್ರನ್ನ ಹೊಗಳಬೇಕು ಅಂತ. ಏನು ಬ್ರಾಹ್ಮಣರು ಭಾಳ ಇದೆ ನೋಡ್ರಿ, ಆ ಸಂಸ್ಕಾರ ಐತಿ ಬ್ರಾಹ್ಮಣರಲ್ಲಿ. ಅವರು ಯಾರ ಬಗ್ಗೆ ನಿಂದನ ಮಾಡಕ್ಕೆ ಹೋಗೋದಿಲ್ಲ. ತಮ್ಮ ಇದ್ರಾಗಿದ್ದವ್ರನ್ನ ಭಾಳ ಅವ್ರನ್ನ ಹೊಗಳಿ ಉನ್ನತ ಮಟ್ಟಕ್ಕೆ ಒಯ್ತಾರೆ. ನಾವು ಅವ್ನ ಮತ್ತಟ್ಟು ತೆಳಗೆ ಜಗ್ತೀವಿ. ಹೊಟ್ಟೆ ಕಿಚ್ಚ ನಮ್ಮ ಸಮಾಜ. ಅವ್ ಬೇಕಾದ ಒಳ್ಳೇದು ಮಾಡಿದ್ರೆ ಅವ ಗೊತ್ತಿಲ್ಲ ಬಿಡ ಅವಂದೆಲ್ಲ ನಿಮ್ಗೆ. ಹಿಂಗೆ ನಾವು ಜಗ್ಗು ತೆಳಗೆ ಕಾಲು ಹಿಡಿದು ಜಗ್ಗು ಸಮಾಜ ಇದೆಲ್ಲ. ಏನು ಎರಡನೇದವ್ರು ಹುಡುಕ್ಯಾಡಿ ಸೇವಾ ಮಾಡಕ್ಕಿಲ್ಲ. ನೀವು ಸತ್ಶಾಸ್ತ್ರ ಶ್ರವಣ ಮಾಡಿದ್ವಾಗ ಈ ಕೆಲಸ ಮೊದಲು ಮಾಡಿ. ಏನು ಅಂದಾಗ ನೀವು ಕೇಳಿದ್ದು ಸಾರ್ಥಕ. ಎಲ್ಲಿ ಮಠ ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ ನಮಗೆ ಬರೋದಿಲ್ಲ, ಅಲ್ಲಿ ತನಕ ನಮ್ಮ ಉದ್ಧಾರ ಆಗೋದು. ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಮಗೆ ಹಿತ, ಇನ್ನೊಬ್ಬರಿಗೆ ಕೆಡಕು ಮಾಡೋದ್ರೊಳಗೆ ನಮಗೆ ಕೆಡಕು. ಏನು ಈ ಪೂಜೆ ಹಿಡೀರಿ ನೀವು ಮೊದಲಂತ. ಈ ಪೂಜೆ ಹಿಡಿದಾರ ನೋಡ್ರಿ ನೀವು, ನಿನ್ನ ಮನಸ್ಸಿಗೆ ಎಷ್ಟು ಸಮಾಧಾನ ಇರ್ತದೆ. ಕೆಡಕು ಮಾಡ್ಬೇಕಂತ ಮನಸ್ಸಿನಾಗ ಬಂದ್ರೆ ನಿನಗೆ ಮೊದಲು ಕೆಡಕಾಗಿರ್ತೈತಿ. ಅವ್ನು ಒಳ್ಳೇದು ಮಾಡ್ಬೇಕಂತ ಮನಸ್ಸಿನಾಗ ಬಂದ್ರೆ ನಿನಗೆ ಮೊದಲು ಒಳ್ಳೇದಾಗಿರ್ತೈತಿ. ಏನು ಇನ್ನೊಬ್ರು ಒಳ್ಳೇದು ಮಾಡೋದು ಅದಕ್ಕೆ ಸಂಬಂಧ ನಮ್ಮ ಹಿತಕ್ಕಾಗಿ, ನಮಗೆ ಒಳ್ಳೇದಕ್ಕಾಗಿ. ಇನ್ನೊಬ್ರಿಗೆ ಕೆಡಕು ಮಾಡಕೈತೆ ನಿನಗೆ ಕೆಡಕು. ಏನು ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ದ್ವೇಷ ಅಸೂಯೆ ಮಾಡಿದಂದ್ರೆ ನಿನ್ನ ಹಾನಿ, ನಿನಗೆ ಅದು.
ಏನು ನಿನ್ನ ಆರೋಗ್ಯನ ಕೆಟ್ಟು ಹೋಗ್ಬಿಡ್ತೈತಿ. ಏನು ನೀ ಆರೋಗ್ಯದಿಂದ ಇರ್ಬೇಕಂದು ಹಂಗಿದ್ರೆ ಇನ್ನೊಬ್ಬರ ಬಗ್ಗೆ ಕೆಡಕ ಬಯಸಬೇಕು ಹೋಗ್ಬೇಡ ಅಂತ. ಏನು ನೋಡ್ರಿ ನೀವು ಕಾಲ ಇನ್ನೊಬ್ಬರಿಗೆ ಕೆಡಕ ಬಯಸಿ ನೀನು ಆರೋಗ್ಯವನ್ನು ಕೆಡಿಸ್ಕೋತೀನಿ ಅಂತ. ನೆಮ್ಮದಿಯಿಂದ ಇರ್ಬೇಕನ್ನೋ ಹಂಗಿದ್ರೆ ಯಾರ ಬಗ್ಗೆನೂ ಕೆಡಕ ಬಯಸಕ್ಕೆ ಹೋಗ್ಬೇಡ. ಎಲ್ಲರಿಗೂ ಒಳ್ಳೆಯದನ್ನು ಬಯಸು. ಈ ಇದನ್ನ ಪಾಲನೆ ಮಾಡಿ ನೋಡ್ಯಾರ ನೋಡಿ ಇದ್ದ ಜಡ್ ಸುದ ಹೋಗ್ಕವ್ ನೀನು ಇಲ್ಲ. ಏನು ಇಲ್ಲ ಅಂದ್ರೆ ಜನ್ಮ ಅಂತ ನೀ ಇನ್ನೊಬ್ರು ಕೆಳಗೆ ಬಯಸುವಂತ ನೀನು ರೋಗಾದಿಗಳಿಗೆ ತುತ್ತಕ್ಕಿನಿ. ಏನು ನಾವು ಇನ್ನೊಬ್ರು ನಾವು ಕೆಡಕ್ ಮಾಡ್ಯಾರ ಅಂದ್ರೆ ಅವ್ರು ಒಳ್ಳೇದಾಗಲಿ ಬಿಡಪ್ಪ ಅಂತ. ಏನೋ ನಮ್ದು ಹಿಂದಿನ ಕರ್ಮ ಏನೋ ಮಾಡ್ಯಾನ ಬಿಡವ, ನಾವು ಮಾಡೋದು ಬೇಡ ಅವಾಗ ಅಂತೇಳಿ ಹಿಂಗೆ ವಿಚಾರ ಮಾಡಿ ನಾವು ಮಾಡಕ್ಕೆ ಹೋಗ್ಬಾರ್ದು. ಗೊತ್ತಿಲ್ಲೇ ಮಾಡವ ಪಾಪ ಅಜ್ಞಾನಿ ನನಗೆ ಗೊತ್ತಿಲ್ಲ ಅವನು. ಅದಕ್ಕೆ ನಿಜವನ್ನು ತಿಳಿದವ ಮರ್ಮವ ತಿಳಿದವ ಇದ್ರ ಮರ್ಮವ ತಿಳಿದವ ಮನಸ್ಸಿನಾಗ ಸಹಿತ ಯಾರಿಗೂ ಕೆಡಕ್ಕೆ ಬಯಸೋದು ನಾವು. ಏನು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಏನು ನೀವು ಮಾಡ್ತೀವಿ ಅದೆಲ್ಲ ದಾಖಲಾತಿ ಆಗ್ತದೆ. ಅದೆಲ್ಲ ಇದೇ ಜನ್ಮದಾಗ ದಾಖಲಾತಿ ಆಗೋದು. ನೀವು ಬಾಕಿ ಜನ್ಮ ಬರೀ ಅದು ಭೋಗ ಭೂಮಿ ಇಷ್ಟ. ನೀ ಏನು ಮಾಡಿರ್ತೀವಿ ಅದನ್ನು ಊಟ ಮಾಡ್ಬೇಕಾಗೈತಿ ನೀವು ಬಂದು. ಏನು ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಪಡಿದ್ರೆ ನಿನಗೆ ಮೊದಲು ಕಿಚ್ಚದು. ತನ್ನೊಡಲೊಳಗಿನ ಕಿಚ್ಚು ತನ್ನೊಡಲ ಸುಡುವುದಲ್ಲದೆ ಅನ್ಯರನ್ನು ಸುಡುವುದೇ. ನೋಡ್ಕೋರಿ ನೀವು ಬೇಕಾದ್ರೆ ಇನ್ನೊಬ್ರಿಗೆ ಹಿತ ಮಾಡ್ಬೇಕಂತ ಮನಸ್ಸಿನಾಗ ಬಂದ್ರೆ ಮೊದಲ ನಿನಗೆ ಒಳ್ಳೇದಾಗಿತ್ತು. ಒಳ್ಳೇದು ನೀವು ಒಳ್ಳೇದಾಗಿ ಇನ್ನೊಬ್ರಿಗೆ ಒಳ್ಳೇದು ಮಾಡೋದು, ಹಿತ ಮಾಡೋದು, ನಿನಗೆ ಮೊದಲು ಲಾಭ ಅದ. ಏನು ಎರಡನೇದವ್ರಿಗೆ ಯಾವುದೇ ಥರದ ಪೀಡೆಯನ್ನು ಕೊಡದೆ ಕಾಯ ವಾಚ ಮನಸಾದಿಂದ ಇದಕ್ಕೆ ಅಹಿಂಸಾರುತ ಅಂತಾರೆ. ಅಧ್ಯಾತ್ಮದೊಳಗೆ ಮೊದಲೇ ಇದ್ದಿದ್ದು. ಏನು ಇದಕ್ಕೆ ತಪಸ್ಸು ಅಂತಾರೆ. ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರಣದಲ್ಲಿ ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ಸಂತೋಷಗೊಳಿಸುವುದು ಜೀವಿಗಳಿಗೆ. ಇದೇ ದೇವರ ಪೂಜೆ ಅಂತ. ತದೇವ ಈಶ್ವರ ಪೂಜನಂ ಅಂದಾರ. ಇದೇ ಅಂತ ಬಟ್ಟಿಟ್ಟು ಹೇಳ್ಯಾರ. ಇದೇ ದೇವರ ಪೂಜೆ, ಉಳ್ಕಿದ್ದು ಯಾವುದು ಅಲ್ಲ ಅಂತ. ಅಲ್ಲಗಳದಂಗೆ ಅವನು ಇವನ ಇಂಥವ ಅಂತ ಬಟ್ಟಿಟ್ಟ ಮ್ಯಾಗ ಉಳ್ಕಿದ್ದೆಲ್ಲ ಅಲ್ಲಗಳದಂಗೆ ಹೌದಿಲ್ಲ. ಉಳ್ಕಿದೆಲ್ಲ ಅಲ್ಲ, ಅವು ದೇವ್ರ ಪೂಜೆ ಅಲ್ಲ. ಈಗ ಕಾಯಿ ಬೆಳೆದು ಕರ್ಪೂರ ಇರಿಸೋದು ಪೂಜೆ ಅಲ್ಲ. ಜೀವಿಗಳಿಗೆ ಸಂತೋಷ. ಎಲ್ಲಿ ಚೈತನ್ಯ ಜಾಗೃತಿ ಇರ್ತೈತಿ ಅಂತಃಕರಣ ಚೈತನ್ಯ, ಅದು ಮನುಷ್ಯನಲ್ಲಿ ಅದು ಜಾಗೃತಿ ಆಗೈತಿ. ಅದಕ್ಕೆ ಮಾನವ ಮಾತ್ರರಿಗೆಲ್ಲ ಸಂತೋಷಗೊಳಿಸೋದು ಅದು ದೇವರ ಪೂಜೆ ಅಂತ. ಅವನು ಮಾಡೋದ್ರಿಂದ ಏನು ಲಾಭ ಇದೆ ಅಂದರೆ ನಿನಗೆ ಇಚ್ಛಿತ ಫಲಗಳು ಸಿಗ್ತಾವ. ಫಲಾಪೇಕ್ಷೆ ಇರಲಿಲ್ಲ ಅಂದರೆ ಅಂತಃಕರಣ ಸ್ವಚ್ಛ ಆಕೈತಿ. ನಿನಗೆ ಈ ಲಾಭ ಐತಿ. ನಿನಗೆ ಯಾವುದು ಫಲ ಇಲ್ಲಲ್ಲೇ ನೀ ಮಾಡಿದೆ ಅಂದರೆ ನೀನು ಅಂತಃಕರಣ ಸ್ವಚ್ಛ ಆಕೈತಿ. ಫಲಾಪೇಕ್ಷೆ ಇದ್ದರೆ ಇಚ್ಛಿತ ಫಲಗಳು ದೊರಿತಾವೆ ನಿನಗೆ. ಆ ಕಲ್ಲು ಕಟ್ಟಿಗೆ ಸಂತೋಷ ಅಸಂತೋಷ ವ್ಯಕ್ತಪಡಿಸ್ತಾವನು ಅಲ್ಲಿ ಹೋಗಿ ನೋಡ್ಕೊಳಕ್ಕೆ ಅವಕ್ಕೆ ಅಭಿಷೇಕ ಮಾಡಿನೇ ಎಡೆ ಹಿಡಿನೇ ವಾಟ್ ಇರ್ತಿರ್ತೈತೆ ಅವು ಏನು ಅಲ್ಲಿ ಏನು ಅವು ವ್ಯಕ್ತ ಮಾಡೋಕೆ ಅವ್ರಿಗೆ ಚೈತನ್ಯ ಇಲ್ಲ. ಜಡವಾದದ್ದು ಕಲ್ಲು ಕಟ್ಟಿಗೆ ಪೂಜೆ ಮಾಡಿದ್ರೆ ಏನಾಕೈತಿ? ಅದನ್ನು ಮಾಡಬಾರ್ದು ಅಂತ ಅನುಭವಗಳು ಎಷ್ಟೋ ಸಾವಿರಾರು ವರ್ಷಗಳಿಂದ ಹೇಳ್ಯಾರ ಅವರು. ಜಡ ವಸ್ತುಗಳನ್ನು ಪೂಜೆ ಮಾಡೋದ್ರಿಂದ ಏನು ಲಾಭ ಇಲ್ಲ. ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆ ಮಾಡಬಾರ್ದು ಅಂತ. ಏನು ಮಾಡಿದ್ದು ಎಲ್ಲ ವ್ಯರ್ಥ. ನೀನು ಇಲ್ಲಿ ಜೀವಿಗಳಿಗೆ ಸಂತೋಷ ಹಸದವ್ರಿಗೆ ಅದು ನೀರೋಡಿಕೆ ಆದವ್ರಿಗೆ ಕಷ್ಟದಾಗಿ ಸಹಾಯ ಮಾಡೋರಿಗೆ ಆ ಫಲ ನಿನಗೆ ಸಿಗ್ತದೆ. ಏನು ಪರರ ದುರ್ಗುಣಗಳನ್ನು ಮರೆಯುತ್ತಾ ಆದರಿಪುವುದೇ ಚಂದ ಅಂತ. ಏಕದತ್ತ ದುಷ್ಟ ಪಾಪಿ ಅದನ್ನು ಅನ್ನಿಸೋದು ಅವನು ಮರ್ತು ಬಿಡವನು. ಏನು ಯಾಕೆ ಅವ್ರ ಪಾಪಿಗಳು ಅದ್ರ ಫಲ ಅವ್ರು ಅಂತ ನಿನಗೆ ಅದಕ್ಕೆ ಬೇಕಾಗೈತೆ. ಅವ್ರು ಹಂಗದಾರ ಇವ್ರು ಹಂಗದಾರ ಆ ಹೊಲಸು ನೀ ಆಗ್ತೋಗತಿ. ಮಾಡಿದವ್ರು ಪಾಪ ಆಡಿದವ್ರು ಭಯಾಗಂತ. ನಿನ್ನ ಒಂದು ಬಿಟ್ಟು 2 ಸಲ ಬಂದ್ರೆ ನೀನು ಹಂಗೆ ಮಾಡೋಕೆ ಕಷ್ಟ ಚಲೋ ಮಾಡ್ತಾವೆ. ಅದಕ್ಕೆ ಇನ್ನೊಬ್ಬರು ಗುಣದೋಷಗಳನ್ನು ನೋಡಕ್ಕೆ ಹೋಗ್ಬಾರ್ದು. ಒಳ್ಳೇದನ್ನ ಇದ್ರೆ ಮಾತಾಡು. ಏನು ಇನ್ನೊಬ್ಬರು ಹಂಗದಾರ ಹಿಂಗದಾರ ಅಂತ ನಿಂದ ಮಾಡಕ್ಕೆ ಹೋಗ್ಬಾರ್ದು. ಅದ ಭಾಳ ದುರಿತದಳು ಅಧಿಕವಾಗುವುದು ಅಂದ್ರೆ ಪರನಿಂದೆ ಅಂತ. ದುರಿತ ಅಂದ್ರೆ ಪಾಪ. ಪಾಪದೊಳಗೆ ಅತಿ ಪಾಪ ಯಾವುದು? ಇನ್ನೊಬ್ಬರಿಗೆ ನಿಂದ ಮಾಡೋದು. ಏನು ಮಾಡಕ್ಕೆ ಹೋಗ್ಬೇಡ. ಪರನಿಂದೆ ಗ್ರಹಕ್ಷಯ, ಯತಿನಿಂದೆ ಕುಲಕ್ಷಯ ಅಂದಾರ. ಬರೀ ಮುಂಜಾನೆ ಶನಿಮಠ ಅವ ಹಂಗದ ಅವ್ರು ಹೆಂಗದಾರ ಬರೀ ಹಿಂಗೆ ದೋಷ ನೋಡ್ಸವ ಎಂದೂ ಆ ಮಣಿತಾನ ಉದ್ಧಾರ ಆಗೋದು. ಏನು ನೀ ಎಷ್ಟು ಇದನ್ನು ಮಾಡಿದ್ರು ಏನು ರೀ ನಮಗೆ ಗಾಡಾಟ ಹಾಕಿ ಬಿಟ್ಟೈತಿ. ಹೌದು ಇನ್ನೊಬ್ರು ನೀನು ನಿಂದ ಮಾಡ್ಕೊಂತ ಅಡ್ಡಾಡಿದ್ರೆ ಎಂದು ಉದ್ಧಾರ ಆಗ್ಬೇಕು. ನೀನು
ಮಾಡಕ್ಕೆ ಹೋಗ್ಬೇಡಿ, ಯಾರ ಗುಣದೋಷಗಳನ್ನು ಎನ್ಸಕ್ಕೆ ಹೋಗ್ಬೇಡ. ಉದ್ಧಾರ ಆಗ್ಬೇಕನ್ನೋ ಹಂಗೆ ಏ ಅವ್ರು ಮಾಡ್ತಾರ ನೀನು ಮಾಡಕ್ಕೆ ಹೋಗ್ಬೇಡ. ಇನ್ನೊಬ್ಬರು ಗುಣದೋಷಗಳನ್ನು ಎತ್ತಿ ಆಡದೆ ಉದಾಸೀನ ನಾವು ನೋಡು. ನೀವು ಮಹಾತ್ಮರು ಪಾಪಿಗಳಲ್ಲಿ ಉದಾಸೀನ ಇರ್ತಾರೆ. ನಾವು ಎತ್ತಾಡಕ್ಕೆ ಹೋಗುದು ನಾವು ಏನು ಅವಾಗ ಆಗ ಹಂಗೆ ನಾವು ಇರಾಕ್ ಬಂದಾಗ ನಮ್ಗೆ ಮನೋಭಾವ ನಮ್ಗೆ ಹೆಂಗಿರ್ತೈತಿ ಅಂದ್ರೆ ನಮ್ಮ ಸಮಾಧಾನ ಶಾಂತಿಯಿಂದ ಇಟ್ಕೊಳಕ್ಕೆ ಬರ್ತೈತಿ. ಶರೀರದಿಂದ ದುಡುಕಿ ಮಾಡಿದರೆ ನಿನಗೆ ಸಿರಿತಾನ ಬರ್ತೈತಿ. ಜೀವಿಗಳಿಗೆ ಗುಣಗಾನ ಮಾಡೋದ್ರಿಂದ ಸಂತೋಷ ಆಗ್ತೈತಿ. ಅದ್ರ ಫಲ ನಿನಗೆ ಮುಂದೆ ಬರ್ತೈತಿ. ಏನು ಯಾವ ಡಿಪಾಸಿಟ್ ಮಾಡ್ಕೋತೀರಿ ನೋಡ್ಕೊರಿ. ಪುಣ್ಯದ ಡಿಪಾಸಿಟ್ ಮಾಡ್ಕೋತೀರಿ ಏನು ಪಾಪದ ಡಿಪಾಸಿಟ್. ನೀ ಏನು ಮಾಡಿರ್ತೀಯ ಅದೆಲ್ಲ ದಾಖಲಾತಿ ಆಗಿರ್ತೈತಿ ಈ ಮನುಷ್ಯನ ಜನ್ಮದಾಗ. ಯಾರ್ಯಾರಿಗೆ ಏನೇನು ಹೆಂಗೆ ನಡ್ಕೊಂಡು ಅದ್ರ ಫಲ ಉಣ್ಬೇಕಾಗತ್ತೆ ನಾಳೆ. ಏನು ನೀ ಮಾಡಿದ್ದು ಮಾರಾಯ ಅಂತಾರೆ. ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಾವು ಒಳ್ಳೆಯದನ್ನು ಮಾಡಕ್ಕೆ ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ದುರಿತ ಅಂದ್ರೆ ಪಾಪ ಕರ್ಮಗಳನ್ನು ಅಂದ್ರೆ ಹೇಳಿರಲ್ಲ, ದುರಿತಗಳು ಅಧಿಕವಾಗೋದು ಅಂದ್ರೆ ಪರನಿಂದೆ ಅಂತ ಮಾಡಕ್ಕೆ ಹೋಗೋದು. ಇನ್ನೊಬ್ಬರ ನಿಂದ ಎಂದು ಮಾಡಕ್ಕೆ ಹೋಗೋದು. ಕೈವಲ್ಯ ಅಂದ್ರೆ ಏಕತ್ವದ ಇರುವಿನ ಸ್ಥಿತಿಗೆ ಅಂತಾರೆ. ಏನು ಅದಕ್ಕೆ ಮುಕ್ತಿ ಅಂತಾರೆ. ಭಗ ಅಂದ್ರೆ ಆತ್ಮಜ್ಞಾನ ಸಂಪತ್ತು. ಭಗವಂತ ಅಂದ್ರೆ ಅದನ್ನು ಯಾರು ಪಡ್ಕೊಂಡಿರ್ತಾರೆ ಅವಾಗಂತಾರೆ ಭಗವಂತ. ಆತ್ಮಜ್ಞಾನದ ಸಂಪತ್ತನ್ನು ಯಾವ ಅನುಭವ ತಗೊಂಡಿರ್ತಾನೆ ಅವಾಗ ಭಗವಂತ ಅಂತ. ಏನು ನಿಮಗೆ ಬೇಕಾದದ್ದು ಯಾವುದೈತಿ ಆನಂದ. ಆನಂದ ಸೂತ್ರ ಹಿಡಿದ್ರೆ ಆನಂದ ಸಿಗ್ತೈತಿ. ಶರೀರ ಸೂತ್ರ ಹಿಡಿದ್ರೆ ಶರೀರ ಇರ್ತೈತಿ. ಆನಂದ ಎಲ್ಲಿ ಸಿಗ್ತೈತಿ ನಿಮಗೆ? ಹೊರಗೆ ಎಲ್ಲಾರು ಹುಡುಕ್ಯಾರ ಸಿಗ್ತೈತಿ? ಯಾವುದೋ ಇಂದ್ರಿಯಗಳ ಮೂಲಕ ಅದು ಸಿಗ್ತೈತಿ. ಸಿಗುವಂಥದ್ದು ದಿನಸನ ಅದು. ತಿಳುವಳಿಕೆಯಿಂದ ಆನಂದ ಸೂತ್ರ ಹಿಡಿದ್ರೆ ಆನಂದ ಗಿರಾಕ್ ಬರ್ತೈತಿ. ತಿಳಿಯಲೇ ನಾವು ನಿದ್ದೆಯೊಳಗೆ ಅಡಗಿರ್ತೇವೆ. ಏನು ಇಲ್ಲಿ ಅರ್ಥ ಇರ್ಬೇಕಾಗೈತಿ. ಅರ್ಥ ಇದ್ದಾಗ ನಮಗೆ ಅದು ಶಾಶ್ವತವಾದಂಥ ಆನಂದದ ಅನುಭವ ಆಕೈತಿ. ತಿಳಿಯಲೇ ಇರುವ ಆನಂದ ಅದು ತಾತ್ಪೂರ್ತಿಕ. ಅಲ್ಲಿ ತನ್ನ ಎಲ್ಲ ವಾಸನೆಗಳನ್ನು ಅಡಗಿಸ್ಕೊಂಡು ನಿದ್ದೆಯೊಳಗೆ ವಿಶ್ರಾಂತಿ ಅನ್ನುವಂಥದ್ದು ಜೀವ. ಅಲ್ಲಿ ವಾಸನಾ ನಾಶ ಆಗಿರುವುದಿಲ್ಲ. ಇಲ್ಲಿ ವಾಸನಾ ನಾಶ ಆದಾಗ ಅದು ಎಚ್ಚರಿದ್ದ ಆನಂದದ ಅನುಭವ ಮಾಡ್ಕೊಳಕ್ಕೆ ಬರ್ತೈತಿ. ಭೋಗ ವಾಸನೆಗಳು ಯಾವ ನಾಶ ಮಾಡ್ಕೊಂಡಿರ್ತಾನೆ ಅವ ಅರಿವಿನ ಮೂಲಕ ಆನಂದದ ಅನುಭವವನ್ನು ಮಾಡ್ತಾನೆ. ಇವನು ಅಡಗಿಸ್ಕೊಂಡು ಆರಾಮ ಇರೋದು ನಿದ್ದೆ. ದಿನನಿತ್ಯ ನಾವು ಎಲ್ಲರೂ ಮಾಡ್ತೇವೆ ಅದನ್ನು. ಅದು ನಿದ್ದೆಯೊಳಗೆ ನಾಶ ಆಗಿರುವುದಿಲ್ಲ. ವಾಸನ ಅಡಗಿರ್ತಾವೆ. ಅದು ತಾತ್ಪೂರ್ತಿಕ ಆನಂದ. ಏನು ನಿದ್ರೆಯೊಳಗೆ ಎಲ್ಲ ಜೀವಿಗಳು ತನ್ನ ಅಲ್ಲಿ ಕೋಳಿ ತನ್ನ ಎಲ್ಲ ಮರಿಗಳನ್ನು ಪಕ್ಕದಲ್ಲಿ ಇಟ್ಕೊಂಡು ಹೆಂಗೆ ನಿದ್ರೆ ಮಾಡ್ತೈತಿ ಹಂಗೆ ತನ್ನ ಎಲ್ಲ ವಾಸನೆಗಳನ್ನು ಅಲ್ಲಿ ನಿದ್ರೆಯೊಳಗೆ ಅಡಗಿಸಿ ಜೀವ ಆನಂದದ ಇದರಾಗಿ ಇರ್ತಾನೆ. ವಾಸನೆ ಎಚ್ಚರದ ಕೂಲಿ ಮತ್ತೆ ಎಂದಿನಂತೆ ವಾಸನೆಗಳು ಹೆಂಗಿರ್ತಾವೆ ಹಂಗೆ ಅದರಲ್ಲಿ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಹಂಗೆ ಇರ್ತೈತೆ. ಆದರೆ ಸಮಾಧಿಯನ್ನು ಹೊಂದಿ ನಾವು ಪೂರ್ಣ ವಾಸನ ನಾಶ ಮಾಡ್ಕೊಂಡಿರ್ತಾನೆ. ಅವಾಗ ಉತ್ಥಾನ ಆದರೂ ಸುಧಾ ಅವಾಗ ಬಾಧೆ ಆಗೋದು. ಯಾಕೆ ವಾಸನ ನಾಶ ಆಗಿತ್ತು. ಏನು ಅವರು ಸಹಿತ ಎಚ್ಚರಿದ್ದ ನಿದ್ದೆ ಮಾಡಕ್ಕೆ ಕಲ್ತಿರ್ತಾನೆ. ಯಾವಾಗ ಬೇಕು ಅವಾಗ ವಾಸನ ನಾಶ ಮಾಡ್ಕೊಂಡಾಗ ಯಾವಾಗ ಬೇಕು ಅವಾಗ ಮಾಡಕ್ಕೆ ಬರ್ತೈತೆ. ನಾವು ಭೋಗ ವಾಸನೆಗಳು ಯಾವನು ಪೂರ್ಣ ನಾಶ ಆಗಿರ್ತವೆ. ಅವಾಗ ಇಚ್ಛಾ ಮಾಡಿದ್ರೆ ನಿದ್ದೆ ಹತ್ತೈತಿ. ಸಮಾಧಿ ಹತ್ತೈತೆ ಅವಾಗ. ಏನು ಅದಕ್ಕೆ ಜ್ಞಾನ ಸಮಾಧಿ ಅಂತಾರೆ. ಏನು ಅದನ್ನು ಪಡೆಯುವುದನ್ನು ಮನುಷ್ಯನ ಜನ್ಮದ ಕೆಲಸ. ಅದು ನಾವು ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರೂ ಜ್ಞಾನ ಸಮಾಧಿಯನ್ನು ಪಡಿಬೇಕಂತಂದ್ರೆ ವಾಸನೆಗಳನ್ನು ಸಮೂಲವಾಗಿ ನಾಶ ಮಾಡಬೇಕು. ಭೋಗ ವಾಸನೆಗಳು ಜಗತ್ತಿನಾಗ ಏನಾರು ಮಾಡಬೇಕು ಹೊಂದಬೇಕು ಅನ್ನೋದು ಏನು ಉಳಿಬಾರ್ದು. ಇಲ್ಲಿ ತನಕ ಮಾಡಿದೆ, ಇಲ್ಲಿ ತನಕ ಹೊಂದಿದೆ, ಅದರ ಫಲ ಏನಾಯ್ತು ನೋಡ್ಕೊರಿ. ವಿಷಯಗಳನ್ನು ಗಳಿಸಿದೆ, ವಿಷಯಗಳನ್ನು ಭೋಗಿಸಿದೆ. ಅದರ ಪರಿಣಾಮ ಏನಾಯ್ತು? ಧನವೂ ಆತಿಲ್ಲ. ಮತ್ತು ಏನು ಮಾಡಿದಂಗೆ ಆಯ್ತು? ನೀವು ಮಾಡಿದ್ದೆಲ್ಲ ವ್ಯರ್ಥ ಆತಲ್ಲ.
ಲಾಭ ಏನು ಮಾಡ್ಕೊಂಡಿ ನೀನು? ಉಳಿಬೇಕದ. ನೀ ಯಾವುದೇ ಕರ್ಮದ ಫಲ ಅದು ಉಳಿದಿಲ್ಲ. ಅದಲ್ಲ, ಕರ್ಮದಿಂದ ವಿಷಯಗಳ ಪ್ರಾಪ್ತಿಯಾಗ ಹೊರತು ನಿಜವಾದ ಸುಖದ ಅನುಭವ ನಿನಗಾಗುವುದಿಲ್ಲ. ಅದು ನಿಜವಾದ ಜ್ಞಾನ. ಆ ಜ್ಞಾನ ಮಾಡಿಕೊಂಡಾಗ ನಿನಗೆ ಸಮಾಧಾನ ಶಾಂತಿ ಸಿಗ್ತೈತೆ ನೋಡ್ರಿ. ನಿತ್ಯ ಸುಖಿ ಆಗ್ಬೇಕನ್ನೋ ಹಂಗಿದ್ರೆ ನಿನ್ನ ನಿಜವನ್ನು ಯಾವ ಜ್ಞಾನ? ಆತ್ಮಜ್ಞಾನವನ್ನು ಮಾಡ್ಕೋಬೇಕು. ನಮ್ಮನ್ನು ನಾವು ತಿಳ್ಕೊಬೇಕಾಗಿತ್ತು. ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನುವಂಥ ಜ್ಞಾನವನ್ನು ನಾವು ಮಾಡ್ಕೋಬೇಕು. ತೋರಿಡುವಂಥ ಜಗತ್ತಿನ ವಸ್ತುಗಳ ತಿಳುವಳಿಕೆ ಎಷ್ಟೇ ನೀವು ಮಾಡ್ಕೊಂಡಾಕಿ ಆದರೂ ಕೂಡ ಅದರಿಂದ ನಿನ್ನ ದುಃಖ ಹೋಗುದಿಲ್ಲ. ಅವು ಇದಕ್ಕಿದ್ದಂಗೆ ಇರೋದಿಲ್ಲಲ್ಲ. ಜಗತ್ತಿನ ವಸ್ತುಗಳು, ದೃಶ್ಯ ವಸ್ತುಗಳ ತಿಳುವಳಿಕೆ ಎಷ್ಟೇ ಮಾಡಿಕೊಂಡ್ರು ಅದು ಜ್ಞಾನ ಅಲ್ಲ. ಕೆಡಲಾರದಂಥ ವಸ್ತುವಿನ ಜ್ಞಾನಕ್ಕನ ಜ್ಞಾನ ಅಂತ. ಆತ್ಮಜ್ಞಾನ ಅದು. ಕೆಡಲಾರದಂಥ ವಸ್ತುವನ್ನು ನನ್ನ ಬಗ್ಗೆ ನಾ ತಿಳುವಳಿಕೆಯನ್ನು ಮಾಡಿಕೊಂಡಾಗ ನಾ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಬೇರೆ ದಾರಿ ಇಲ್ಲ ಇருக்கு. ನೀ ಬೇಕಾದಷ್ಟು ಜನ್ಮ ತಿರುಗಿ ಜಗತ್ತಿನದು ಎಲ್ಲ ತಿಳುವಳಿಕೆ ಮಾಡ್ಕೊಂಡೆ ಅಂದರೂ ನಿನಗೆ ನೆಮ್ಮದಿ. ಮಹಿ ಒಳಗೆ ಹೋದನು ಎಲ್ಲವನ್ನು ಅರಿದೊಡೆದರೆ ಹಿಂದೇನು ನೆಮ್ಮದಿ ಐತನ ನೋಡು. ನಿನ್ನ ಕಡೆ ನೀ ಲಕ್ಷ್ಯ ಕೊಟ್ಟೆ ಅಂದ್ರೆ ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದು ನಿನಗೆ ಹೊಳಿತೆ ಅಂದರೆ ನಿನಗೆ ದುಃಖನೇ ಇಲ್ಲ ನನಗೆ. ಏನು ಅದಕ್ಕೆ ಮೊದಲರಿಯುವುದು ಅಂತ. ಅದನ್ನು ವೇದ ಉಪನಿಷತ್ತುಗಳು ಎಚ್ಚರಿಕೆ ಕೊಡ್ತಾವೆ. ನಿನ್ನನ್ನು ಲಕ್ಷಿಸನ ಎಲ್ಲ ಹೇಳ್ಕೊತ ಬಂದವು. ತನ್ನ ನಿಜಾನುಸರಣದಿ ಮುನ್ನೆಪ್ಪದು ವೇದ ದೈವ ಗುರುಗಳು ನಿನ್ನ ನಿಜವನ್ನು ನೀ ತಿಳ್ಕೊಪ. ಎಂಥವನು ನೀನು, ಆ ಸುಖ ಸ್ವರೂಪನ ನೀನದಿ, ದೇವರ ನೀನದಿ ಅನ್ನೋದು ನಿನಗೆ ಮರ್ತೀನಿ. ಅದನ್ನು ಮರೆತು ಅನ್ಯದ್ರಾಗ ಹುಡುಕಾಕಟ್ಟು ಸುಳ್ಳ ಬಳಲ್ತೀನಿ. ಎಷ್ಟೋ ಜನ್ಮಗಳನ್ನು ಹಿಂಗೆ ಕಳ್ಕೊಂಡು ಕುಂತಲ್ಲ. ಇದೇ ಜನ್ಮದಾಗ ನಿನ್ನ ನಿಜವನ್ನು ತಿಳ್ಕೊಂಡು ನಿನಗೆ ಇದರಿಂದ ದುಃಖದಿಂದ ಬಿಡುಗಡೆ ಹೊಂದಲಿಕ್ಕೆ ಅವಕಾಶ ಇದೆ. ಎಲ್ಲ ಕೆಲಸ ಬಿಟ್ಟ ಮೊದಲು ಇದನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತು ದೊಡ್ಡ ಹಾನಿನ ನಿನಗೆ. ಜನ್ಮ ಅಂತ ತಿರ್ಬೋದು. ತಪ್ಪಂದ್ರೆ ಮನುಷ್ಯನ ಜನ್ಮದಾಗ ಅದನ್ನೇ ಮಾಡ್ಕೊಳ್ಳೋದು ಬಿಟ್ಟು ಅಂದ್ರೆ ಪುನಃ ಮಾಡಿದ ಕರ್ಮಕ್ಕನುಸಾರವಾಗಿ ನಾವು ಎಷ್ಟು ಜನ್ಮ ತಿರುಗಬೇಕಾಗೈತಿ. 84 ಲಕ್ಷ ಪ್ರಕಾರದ ಜೀವರಾಶಿಗಳಲ್ಲಿ ತಿರುಗು ಪಳೆ ಬರ್ತದೆ. ಏನು ಅದಕ್ಕೆ ಲಾಭ ಮಾಡ್ಕೊಳ್ಳಿ. ಮನುಷ್ಯನ ಜನ್ಮದ ಲಾಭ ನಿಮ್ಮ ನಿಜವನ್ನು ತಿಳ್ಕೋಬೇಕಾದ್ರೆ ಅದಕ್ಕೆ ನಿತ್ಯ ನಿಮ್ಮ ಇರುವಿನ ಬಗ್ಗೆ ಯಾರು ಅದನ್ನು ಅನುಭವ ಮಾಡ್ಕೊಂಡಿರ್ತಾರೆ ಅವರ ಮುಖಾಂತರ ಅದನ್ನು ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ನಮ್ಮ ಇರುವಿನ ಬಗ್ಗೆ ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ನೆನೆಯುವುದು ಅನುದಿನ. ಉದಯ ಕಾಲ ಎಚ್ಚರಾದ ಕೂಡಲೇ ನಿದ್ದೆಯಿಂದ ವಿಶ್ರಾಂತಿಯನ್ನು ಹೊಂದಿರ್ತೈತೆ ಅಲ್ಲಿ ಮನಸ್ಸು ಬುದ್ಧಿ. ಅವಾಗ ಅದು ಯೋಗ್ಯವಾದಂಥ ಸಮಯ. ಬ್ರಾಹ್ಮಿ ಮುಹೂರ್ತವಾಗಿ ಎದ್ದು ನಮ್ಮ ಆತ್ಮಚಿಂತನದ ಅಭ್ಯಾಸ. ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ನೆನೆಯುವುದು ಅನುದಿನ. ಇದನ್ನು ಬಿಟ್ಟು ಬಿಡದೆ ಮೊದಲಿಗೆ ಮಾಡುವಂಥ ಕೆಲಸ ಮನುಷ್ಯನ ಜನ್ಮದ ಕೆಲಸ ಇದೆ. ಅಂದಾಗ ನಾವು ಮನುಷ್ಯನ ಜನ್ಮ ಧಾರಣ ಮಾಡಿದ್ದಕ್ಕೆ ಸಾರ್ಥಕ. ಯಾರು ಮಾಡ್ತೀವಿ? ಬೆಳಗಿನ ಟೈಮ್ನಾಗ ಎದ್ದು ಎಲ್ಲ ಬಹಿರ್ದೆಸೆಗೆ ಹೋಗಿ ಬಂದು ತಮ್ಮ ಮಲ ಜಲ ಇದನ್ನೆಲ್ಲ ಭಾರ ಕಳ್ಕೊಂಡೆ ಅಂದರೆ ಹೌದಿಲ್ಲ. ಮನುಷ್ಯ ಶರೀರ ಸ್ವಸ್ಥ ಇತ್ತು ಅಂದರೆ ಇದ್ರ ಚಿಂತನೆ ಆರಾಮಿನ ಕಡೆಲ್ಲ ಕೊಡಕ್ಕೆ ಬರ್ತೈತಿ. ಒಳಗೆ ಅವನ್ನೆಲ್ಲ ಹಂಗೆ ಇಟ್ಕೊಂಡು ಕುಂಟ್ರೆ ಅದ್ರ ಕಡೆ ಕುಂಟ್ರು ಕೊಡೋದಿಲ್ಲ. ಹೌದಿಲ್ಲ. ಅದಕ್ಕೆ ಹೋಗಿ ಮಲಮೂತ್ರ ವಿಸರ್ಜನೆ ಮಾಡಿ ಬಂದು ಕೈ ಕಾಲು ಮುಖ ತಕ್ಕೊಂಡು ಅದ್ರ ನೆನಪಿನ್ಯಾಗ ಕಾಲು ಕಳಿಬೇಕು. ಬ್ರಾಹ್ಮಿ ಮುಹೂರ್ತ ವಿಧಿ ಒಳ್ಳೆಯ ಸಮಯ. ಆತ್ಮಚಿಂತನ ನಮ್ಮನ್ನು ನಾವು ಪರಿಶೀಲನೆ ಮಾಡಿ ನೋಡ್ಕೊ. ಆತ್ಮ ಸಂಶೋಧಕರಾಗಬೇಕಾಗಿತ್ತು ನಾವು ಪ್ರತಿಯೊಬ್ಬರು. ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನೋದನ್ನು ಆ ಟೈಮ್ನಾಗ ಎದ್ದು ಅದರ ಚಿಂತನೆ ಮಾಡೋದ್ರಿಂದ ನಮಗೆ ಅದು ಗಟ್ಟಿ ಆಕೈತಿ. ಮಾಡಿ 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 ದಿನನಿತ್ಯ ಮಾಡಿ 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 ಅದೇ ಭಾವದಾಗ ನಿಧಿಧ್ಯಾಸನ ಶ್ರವಣ ಮಾಡಿದ್ದನ್ನು ಮನನ ನಿಧಿಧ್ಯಾಸ ಮಾಡಿ ಗಟ್ಟಿ ಆದಾಗ ನಿನಗೆ ಸಮಾಧಿ ಹತ್ತೈತಿ. ಅವಾಗ ಜ್ಞಾನೋದಯ ಆಕೈತಿ. ನಿನಗೆ ಅಭ್ಯಾಸ ಭಾಳ ಮಾಡಬೇಕಾಗೈತಿ. ಆಟ ಪ್ರಯತ್ನಕ್ಕಾದ ಕೆಲಸಗಳು, ವಿಶೇಷವಾದಂಥ ಪ್ರಯತ್ನ ಹಗಲಿರುಳೆನ್ನದೇ ಇದನ್ನು ಪರಿಭಾವಿಸುತ್ತೀರಿ ಅಂದರೆ ಇದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗೈತಿ. ನಾವೀಗ ಬಂದಾಗ ಅಟ್ಟ ಮಾಡ್ತೇವೆ, ಬಿಟ್ಟು ಕೂಡಲೇ ಹೊಳ್ಳಿ ನೆನಪಿಸೋದ ಬರೋದು. ಒಂದು ಪುಸ್ತಕ ತೆಗೆದಾಗ ಅಷ್ಟೇ ಗೊತ್ತಾಗೋದು. ಅಲ್ಲಿ ಮಠ ಏನಾರ ಅದ್ರ ಬಗ್ಗೆ ಐತೇನ ನೆನಪ ಬರೋದಿಲ್ಲ. ಬರೇ ಹೊರಗಿನ ಅವ್ರು ನೋಡು ಇವ್ರು ನೋಡು ಅವ್ರ ಸಂಘ ಜಗತ್ತಿನ ವ್ಯವಹಾರ. ಯಾಕೆ ಅಭ್ಯಾಸ ಇಲ್ಲ. ಅದು ಜನ್ಮಾಂತರ ಅಭ್ಯಾಸ ಇತ್ತಂದ್ರೆ ಅದರ ಯಾವಾಗಲೂ ಇದರ ಅಭ್ಯಾಸದಾಗ ಹುಡುಗಾಕೋದು. ಅವಾಗ ಸಾಧು ಅಂತಾರೆ. ಬಿಟ್ಟು ಬಿಡದೆ
ಯಾವಾಗ ತನ್ನ ಇರುವಿನ ಬಗ್ಗೆ ವಿಚಾರ ಮಾಡ್ಕೊತ ಯಾವ ಇರ್ತಾನ ಅವ ನಿಜವಾದ ಸಾಧು. ಅವ ಸಾಧುವಿನ ಲಕ್ಷಣ ಯಾವಾಗ ಸ್ವರೂಪದ ಅನುಸಂಧಾನದಾಗ ಇರ್ತಾನೆ, ತನ್ನ ಇರುವಿನ ಅನುಸಂಧಾನ. ಈ ತೋರಿಕೆ ಅನುಸಂಧಾನ ಮಾಡಕ್ಕೆ ಹೋಗೋದು, ತೋರಿ ಹಿಡ್ಬೋದು ಜಗತ್ತು ಇಷ್ಟ ಅದ ಬಿಡು, ಅದ್ರ ಗೊತ್ತಿರ್ತೈತೆ ಅವ್ನು. ಇದ್ರ ಹಕ್ಕಿಕತೆ ಹಿಂಗಾಯ್ತು ಬಿಡ ಅಂತ ತಿಳ್ಕೊಂಡು ಎಷ್ಟು ಇದರ ವಿಚಾರ ಮಾಡ್ಯಾರು, ಎಷ್ಟು ಇದನ್ನ ಮೇಲ್ಮಾಡಿಕೆ ಮಾಡಿದ್ರು, ಇದ್ರ ಇಷ್ಟ ಇದು ಕೆಟ್ಟು ಹೋಗೋದು ಇದಂತ ಅದ್ರ ಬಗ್ಗೆ ಉದಾಸೀನ ಇರ್ತಾನೆ ಯಾವಾಗಲೂ. ಉದಾಸೀನ ಆದಾಗ ತಮ್ಮ ಇರುವಿನ ಕಡೆ ಎಲ್ಲ ಕೊಡಕ್ಕೆ ಬರ್ತೈತೆ ನಾವು. ಏನು ಯಾವ ವೃತ್ತಿ ಜಗತ್ತು ಜಗತ್ತಿನ ವಸ್ತುಗಳ ಬಗ್ಗೆ ವೈರಾಗ್ಯವನ್ನು ಹೊಂದತಿ, ಅಂತಹ ವೃತ್ತಿಗೆ ಈ ಆನಂದದ ಸೂತ್ರ ಹತ್ತೈತಿ. ಏನು ವೈರಾಗ್ಯ ಇಲ್ಲದ ಹೊರತಿದ ಆಗುದಿಲ್ಲ, ಮಾತಿನ ಜ್ಞಾನ ಉಪಯೋಗಿಲ್ಲ. ಏನು ವೈರಾಗ್ಯ ಉದಾಸೀನ ಆಗಾಗ ಕೊಡ್ತಾ ಇಲ್ಲಿ ಆನಂದದ ಸೂತ್ರ ಹತ್ತೈತಿ ನಮಗೆ, ಅದನ್ನು ಅನುಸಂಧಾನ ಮಾಡೋದು. ಏನು ಅದಕ್ಕೆ ಧ್ಯಾನ ಅಂತ. ಏನು ಅನ್ಯ ಕಲ್ಪನೆಗಳನ್ನೆಲ್ಲ ಅಳದು ತನ್ನ ಆನಂದದ ನೆನಪಿನಾಗ ಉಳ್ಕೋದು. ಮನಸ್ಸು ತದಾಕಾರ ವೃತ್ತಿ ನಮಗೇನು ಬೇಕಾಗಿತ್ತು ಅದರ ಆಕಾರ ಆಗಿ ಉಳ್ಕೋದು. ಧ್ಯಾನಾವಸ್ಥಿತ ತದ್ಗತೇನ ಮನಸ್ಸ ಅಂತ. ನಮಗೇನು ಬೇಕಾಗೈತಿ ಅದರ ನೆನವಿನಾಗ ಇರಕ್ಕೆ, ಆನಂದ ಬೇಕಾ ಆನಂದದ ನೆನವಿನಾಗ ಇರಬೇಕು. ವಿಷಯಗಳ ನೆನಪು ಮಾಡ್ಕೊತ ಕೂಡೋದಲ್ಲ ಧ್ಯಾನ, ಯಾವ್ದಾರ ನಾಮರೂಪ ನೆನಪು ಮಾಡ್ಕೊತ ಕೂಡೋದು ಧ್ಯಾನ ಅಲ್ಲ ಅದು. ಆನಂದದ ನೆನಪು, ಬೇಕಾದದ್ದು ನೆನಪು ಮಾಡ್ಕೊತ ಕೂಡೋದು ಧ್ಯಾನ. ಏನು ಬೇಕಾದದ್ದು ಎಲ್ಲಿ ಐತೆ ಅಂದ್ರೆ ಹೊರಗೆ ಎಲ್ಲಿ ಇಲ್ಲ, ಅದು ಜಗತ್ತಿನ ಯಾವ ವಿಷಯ ವಸ್ತುಗಳಲ್ಲಿ ಇಲ್ಲ, ನಿನ್ನೊಳಗೆ ಐತಿ. ನಿನಗೆ ಬೇಕಾದದ್ದು ನಿನ್ನೊಳಗೆ ಐತೆ ಅನ್ನೋದು, ಅದನ್ನು ನಮ್ಮೊಳಗೆ ನಾವು ನೋಡ್ಕೋಬೇಕು. ನಮ್ಮೊಳಗಂದ್ರೆ ಅಂತರಂಗದೊಳಗೆ, ಶರೀರದೊಳಗಲ್ಲ. ಶರೀರದೊಳಗೆ ಏನೈತಿ ಹೊರಸೆಲ್ಲ ತುಂಬೈತಿ, ಇದ್ರಾಗೇನೈತಿ. ನಮ್ಮೊಳಗಂದ್ರೆ ಅಂತರಂಗದಲ್ಲಿ ನಾವು ನೋಡ್ಕೋಬೇಕು, ಅದನ್ನು ಅನುಭವ ಮಾಡ್ಕೋಬೇಕು. ಅನ್ನೋರೆಲ್ಲ ಅಂತಃಸುಖ ಅಂತರಾರಾಮ್ ಅಂತರ್ಜ್ಯೋತಿ ವಯ ಸಹಯೋಗಿ ಬ್ರಹ್ಮ ನಿರ್ವಾಣ ಬ್ರಹ್ಮಭೂತು ಅತಿಗೆಚ್ಚತಿ ಅಂತ. ಯಾರು ಅಂತರಂಗದಲ್ಲಿ ಆಳವಾಗಿ ವಿಚಾರ ಮಾಡಿ ಅದನ್ನು ಸಂಶೋಧನೆ ಮಾಡ್ಕೋತಾರೆ ಅವ್ರಿಗೆ ಅದನ್ನು ಹೊಂದಾಕ ಸಾಧ್ಯ ಐತಿ. ನಾವು ಅದನ್ನು ಮಾಡಾಕ್ತಾ ಇರಲಿಲ್ಲ, ಬರೀ ಬಹಿರ್ಮುಖ ಇಂದ್ರಿಯಗಳ ಮೂಲಕ ಹೊರಗೆ ಹುಡ್ಕೊಂತೀವಿ. ಕಣ್ಣಿನ ಮೂಲಕ, ಕಿವಿ ಮೂಲಕ, ವಾಸನೆ ಚರ್ಮದ ಮೂಲಕ, ವಾಸನೆ ಮೂಲಕ, ಗಾಯ ಹೊರಗೆ ಹುಡ್ಕಾಗ್ತದೆ. ತಡೆಯಲಿಕ್ಕೆ ಹೊರಗೆ ಹೋಗ್ತದೆ. ಹೊರಮುಖ ವೃತ್ತಿಗೆ ಅದು ಹೊರಗಡೆಗೆ ಎದ್ದೈತೆ. ಅಂದರೆ ಇಂದ್ರಿಯಗಳ ಇದನ್ನು ಬಿಟ್ಟು ಹಿಂದೆ ಸರಿಯಕ್ಕೆ ಆಗವಲ್ಲ ನನಗೆ. ಕೆರಪಿಲ್ದಂಗೆ ಬರೀ ಅದನ್ನು ಮಾಡೋದು. ಹೊರಮುಖ ವೃತ್ತಿಗೆ ಇದು ಅನುಭವ ಬರ್ತದೆ. ಒಳಮುಖ ಅಂತರ್ಮುಖಿ ಆದಾಗ ಪ್ರತಿಯೊಬ್ಬರಿಗೆ ಅದು ಅನುಭವ. ಹೆಚ್ಚು ಹೆಚ್ಚು ನಾವು ಅಂತರ್ಮುಖ ವೃತ್ತಿಯೊಳಗೆ ಮನಸ್ಸನ್ನು ನಿಲ್ಲಿಸುವ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಏನು ಹೊರಗೆ ಏನು ನೋಡಿದೆ ಅಲ್ಲಿ, ಯಾಕೆ ಸುಳಿದಾಡಿಲ್ಲಿ ಮನಸ್ಸು ಅಂತ ಮನಸ್ಸಿಗೆ ಬುದ್ಧಿ ವಿವೇಕ ಅನ್ನುವಂಥ ಕಾವಲುಗಾರ. ಸತ್ಸಂಗದಿಂದ ನಮ್ಮಲ್ಲಿ ಈ ವಿವೇಕ ಜಾಗೃತ ಆಕೈತಿ. ಮಾಡಿ 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 ನನ್ನಲ್ಲಿ ವಿವೇಕವನಲ್ಲಿ ಜಾಗೃತ ಆತಂದ್ರೆ ಮನಸ್ಸನ್ನು ಹೊರಗೆ ಹೋಗಿ ಕೊಡೋದಿಲ್ಲ ಅದು. ನಮ್ಮಲ್ಲಿ ವಿವೇಕ ಜಾಗೃತ ಆಗಿತ್ತಂದ್ರೆ ಸುಳ್ಳು ಯಾಕೆ ದನಿತಿ ಅದರಾಗ ಸುಳಿದಾಡಿ ಬಳಲ್ತಿಯಲ್ಲ ಮನಸ್ಸು. ಎಚ್ಚರಾದ ಕೂಲೆ ಇದ್ರಾಗ ಯಾಕೆ ಸುಳಿದಾಡಿ ಬಳಲ್ತಿದೆ ಅಂತ ತಿಳಿದು ಬುದ್ಧಿ ಮನಸ್ಸಿಗೆ ಹಿಂಸರಿಸ, ವಿಷಯದ ಕಡೆಗೆ ಹೋಗುವಂಥ ಮನಸ್ಸನ್ನು ಹಿಂಸರಿಸು, ಆ ಕಡೆ ಹೋಗದಂಗೆ ಮನಸ್ಸನ್ನು ವಿವೇಕದಿಂದ ಹಿಂಸರಿಸೋದು. ಇದರ ಅಭ್ಯಾಸ ನಾವು ಮಾಡಬೇಕಾಗಿದೆ. ಈ ಅಭ್ಯಾಸ ಸತತ ಅಭ್ಯಾಸದಿಂದ ನಮಗಿದು ಅನುಭವ ಕೊಡಬೇಕು. ವಿಷಯಗಳಲ್ಲಿ ಮನವೆಳಸರಿವುದೇ ಸನ್ಯಾಸ ಅಂತ. ನೀವೆಲ್ಲರೂ ಸುಖಿಗಳಾಗಬೇಕಂದ್ರೆ ಸನ್ಯಾಸಿಗಳಾಗಬೇಕು. ಸುಖದಿಂದ ಇರ್ಬೇಕಂದ್ರೆ ಎಲ್ಲರೂ ಸನ್ಯಾಸಿಗಳಾಗಬೇಕು. ನಾವು ಸನ್ಯಾಸಿಗಳಂದ್ರೆ ಏನೋ ತಿಳ್ಕೊಂಡ್ಬಿಟ್ಟಿವಿ, ಎಲ್ಲಾರ ಬಿಟ್ಕೊಟ್ಟು ಓಡಿ ಹೋಗೋದು ಸನ್ಯಾಸ ಅಂತ. ಹೌದಿಲ್ಲ? ಅಲ್ಲದು ಒಳಗೆ ಬಿಡೋದು ಸನ್ಯಾಸ. ಹಿಡ್ಕೊಂಡು ಕುಂತಿಯಲ್ಲ ಯಾರ್ಯಾರ ಸುಖ ಬುದ್ಧಿ ನಾವು ತುಂಬ್ಕೊಂಡು ಕುಂತಿ, ಅದನ್ನೆಲ್ಲ ತೆಗೆದು ಹಾಕೋದನ್ನೇ ಎಂದೂ ಆಗೋದಿಲ್ಲ. ಎಷ್ಟು ಸಲ ಹುಟ್ಟಿ ಬಂದರೂ ಅದರ ಏನು ಸುಖ ಶಾಂತಿ ಸಿಗೋದಿಲ್ಲ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಉದಾಸೀನ. ನೀ ಎದೆದ್ರಾಗ ಸುಖ ಬುದ್ಧಿ ಇಟ್ಕೊಂಡು ಕುಂತಿಯಲ್ಲ ಅವು ಯಾವ ನೀನು ಸುಖ ಕೊಡೋದಿಲ್ಲ. ಮನಸ್ಸಿನೊಳಗೆ ಅವಾದ ನಾವು ವಿಷಯ ಸಂಗ್ರಹ ವಿಷಯ ಭೋಗ ಮಾಡಿ ಸುಖ ಹೊಂದಬೇಕನ್ನೋದು ಒಳಗೆ ಗಂಡನೇ ಆಗೈತಿ. ಭಾಳಷ್ಟು ಉಂಡು ತಿಂದು ಮಜಾ ಮಾಡಿ ಇಂದ್ರಿಯಗಳ ಮಜಾ ಮಾಡಿ ಯಾಕ್ರಿ ಈ ಶರೀರ ಮೇಲ್ಮಾಣಿಕೆ ಮಾಡ್ಕೊಂಡು ಇದನ್ನು ಚಂದ ಛಾಯ ಮಾಡ್ಕೊಂಡು ಸುಖ ಹೊಂದ್ಬೇಕಂತ ಹೊಂಟಿ. ನೀ ಎಷ್ಟು ಶೃಂಗಾರ ಮಾಡಿದ್ರೆ ನೀನು ಸುಖ ಕೊಡ್ತೈತೆ. ಎಂಥ ಕಮ್ಮಂದಿನ ಸಹ ಹಾಕಿದ್ರೆ ನಿನಗೆ ಸುಖ ಕೊಡ್ತೈತೆ ಅನ್ನೋದು. ದಿನ ಬಂಗಾರದ ಹರಕ್ಕೆ ತಿಂದ್ರೆ ನಿನಗೆ ನೆಮ್ಮದಿ ಸಿಗ್ತೈತೆ. ಮತ್ತು ಏನು ಮಾಡ್ತೈತೆ ಅದು
ಅಂತ ಚಲೋ ಇದಂತಂದು ಮತ್ತು ಹೊಲಸು ಮಾಡೋದು ಬಿಡೋದು. ಪಕ್ಕಾ ಮಾಲ್ ಬೇಕಾದಂಥ ಪಕ್ಕಾ ಮಾಲ್ ತಂದು ಹಾಕಿದಕ್ಕೆ ಮತ್ತು ಕಚ್ಚಾ ಮಾಡೋ ಮಾಲ್ ತಯಾರು ಮಾಡೋ ಕಾರ್ಖಾನೆ ಇದೆ. ಹೌದಿಲ್ಲ? ಹಾಂ, ಬೇಕಾದಂಥ ಕಮ್ ಅಂದ ತಿಂತೈತಿ. ಯಾಕ್ರಿ ಹಿಂದಗಡೆ ಏನಾಕೈತಿ ನೋಡ್ಕೋ. ಉಳ್ಕಿದ್ದು ಎಲ್ಲ ಕಚ್ಚಾ ಮಾಲ್ ತಿಂದು ಪಕ್ಕಾ ಮಾಲ್ ಕೊಡ್ತಾವ. ನೀ ಪಕ್ಕಾ ಮಾಲ್ ತಿಂದು ಕಚ್ಚಾ ಮಾಲ್ ಕೊಡ್ತೈತಿ. ಕಚ್ಚಾ ಮಾಲ್ ತಯಾರು ಮಾಡೋ ಫ್ಯಾಕ್ಟ್ರಿ ಇದೆ. ನೋಡ್ರಿ ನೀವು ಕಮ್ ಅಂದ್ ಬೇಕಾದ ತಂದು ಹಾಕಿರೋ ಸುಧಾ ಎಷ್ಟು ಇದು ಹೊಲಸು ಮಾಡೋದು. ಇದೇ ತಿಂದಿಯಲ್ಲ ಇಲ್ಲಿ ತನಕ ಎಷ್ಟು ಜನ್ಮ ಆತ್ರಿ ಇದನ್ನು ಹುಟ್ಟುದು ತಿನ್ನೋದು. ಇನ್ನೂ ಅದರಾಗ ಸುಖ ಬುದ್ಧಿ ಹೋಗೋದು, ನೋಡೋದ್ರಾಗ ಕೇಳೋದ್ರಾಗ ಮನುಷ್ಯ ನೋಡೋದ್ರಾಗ ಲೆಕ್ಕಿಲ್ಲದಷ್ಟು ಸಲ ಹುಟ್ಟಿ ಬಂದು ಮಾಡಿದನ್ನಿ. ಅದು ತೃಪ್ತಿಯಾಗೈತೆ ನೋಡ್ಕೋ, ಅದರಿಂದ ನೆಮ್ಮದಿ ಸಿಕ್ಕೈತೆ ನಿನಗೆ. ಇನ್ನೂ ಅದು ಹಪಾಪಿ ಹೋಗಲ್ಲ, ವಾಸನ ಹಾಗೆ ಇರ್ತೈತಿ, ಮತ್ತೆ ಹುಟ್ಟಾಕಿಸ್ತೈತಿ. ಅದೇ ಬೀಜ, ವಾಸನ ಬೀಜ. ಅದೇ ಮೊಳಕೆ ಹೊಡ್ಯಾಕೆ ಚಲೋ ಆಕೈತಿ. ಅದಕ್ಕೆ ಪೂರ್ಣ ಅದನ್ನು ನಾಶ ಮಾಡಿ ವಾಸನೆಗಳನ್ನು ಪೂರ್ಣ ನಾಶ ಮಾಡಿಕೊಂಡಾಗ ಇದು ನಮಗೆ ಅನುಭವ ಕೊಡ್ತೈತಿ. ಏನು ನಿಮ್ಮನ್ನು ಅಂದರೆ ಆನಂದವನ್ನು ನಿಮಗೆ ಮರ್ತಿರಾಕೆ ಬರ್ತೈತೇನು? ನಿಮ್ಮನ್ನು ನೀವು ಮರ್ತಿದ್ರೆ ಅದನ್ನು ಪುನಃ ನಿಮಗೆ ನೆನಪು ಮಾಡೋಕ್ಕೆ ಬರ್ತಿದ್ದಿಲ್ಲ. ಹೌದಿಲ್ಲ? ಗೊತ್ತೈತಿ ಅದನ್ನು. ಆನಂದದ ಗೊತ್ತು ಪ್ರತಿಯೊಬ್ಬರಿಗೆ ಐತಿ ಅಂದಲ್ಲಿ ಅದನ್ನು ನೆನಪು ಮಾಡ್ತಾನೆ. ಗೊತ್ತಿಲ್ಲದ್ದು ಬೇಡಪ್ಪ ನೋಡು ನಂಗೆ. ಆನಂದವನ್ನು ನೀವು ಬೇಡ್ತಿ ಅಂದಿಂದ ಪ್ರತಿಯೊಂದು ಜೀವಿ ಆನಂದವನ್ನು ಬೇಡ್ತಾವಂದ್ರೆ ಅದಕ್ಕೆ ಗೊತ್ತೈತಿ. ಯಾವಾಗ ಗೊತ್ತಾಗೈತಿ ಅನ್ನೋದನ್ನು ಮರ್ತಾನೆ. ಅನ್ಯ ಭಾವ ಬರೋಕ್ಕಿಂತ ಪೂರ್ವದಲ್ಲಿ, ಜಗತ್ತಿನ ಭಾವ, ಈ ಶರೀರ ಭಾವ ಬರೋಕ್ಕಿಂತ ಪೂರ್ವದಲ್ಲಿ ಅದಕ್ಕೆ ಆನಂದದ ನೆನಪು ಇದೆ. ಮೊದಲಿಗೆ ಅದಕ್ಕೆ ನಾನು ಅಂತ ಅನ್ಕೊಂಡಾನ. ಈಗ ಅದನ್ನು ಮರೆತು ಆ ಮೊದಲಿನ ಸ್ಥಿತಿಯನ್ನು ಮರೆತು ಈಗ ನಡಬರ್ಕ ತೋರಿದ್ದನ್ನು ನಾನು ನನ್ನದು ಅಂತ ತಿಳ್ಕೊಂಡು ದುಃಖ ಪಡ್ಲಿಕ್ಕೆ ತನ್ನನ್ನು ತಾ ಮರ್ತದ್ದು ಅಜ್ಞಾನಕ್ಕೆ. ಅಜ್ಞಾನದ ಮೂಲಕ ಇದು ಅನ್ಯತಾ ಜ್ಞಾನಕ್ಕೆ ಟೆಕೊಂಡ್ಬಿಡ್ತೈತಿ. ಅದಕ್ಕೆ ಆ ಮರ್ತದ್ದನ್ನೆಲ್ಲ ಏನು ಮರ್ತಿಯಲ್ಲ, ನಾನು ಆನಂದ ಸ್ವರೂಪ ಇದ್ದೇನೆ ಅನ್ನೋದನ್ನು ಮರ್ತಿಯಲ್ಲ, ಅದನ್ನು ಅರಿಯುವಂಥ ಪ್ರಯತ್ನ ಇದೆ ಮನುಷ್ಯನ ಜನ್ಮದಾಗ ಮಾಡಬೇಕಾಗಿ. ಅದೇ ನಮ್ಮ ಕೆಲಸ. ನಮ್ಮನ್ನು ನಾವು ಮರ್ತೇವೆ, ಮರ್ತ ಈ ಸ್ಥಿತಿ ಬಂದೈತೆ ನಮಗೆ. ಅದಕ್ಕೆ ಅದನ್ನು ಮರೆಯದೇ ಇರುವುದು. ಯಾವಾಗಲೂ ತನ್ನ ಸ್ವರೂಪದ ಎಚ್ಚರಿಕೆಯನ್ನು ಮರಿದಂಗೆ ಯಾವಾಗಲೂ ಅದನ್ನು ನೆನವನ್ನಾಗಿರೋಕೆ ಕಲಿಬೇಕು. ಆವಾಗ ನಿನಗೆ ಯಾವುದೇ ಥರದ ಕುಂದು ಕೊರತೆಗಳು ಇರುವುದಿಲ್ಲ. ಕೊರತೆ ನಾನದು ಎಚ್ಚರದೊಳೊಂದು ಚರಿಪದಿ ಚಂದ ಅಂದ. ಯಾವುದು ಕೊರತೆ ಇಲ್ದಂಗೆ ಎಚ್ಚರಿಕೆ ನಿನ್ನ ಸ್ವರೂಪದ ಜಾಗೃತಿಯನ್ನು ಹೊಂದಿದೆ. ನಿನಗೆ ಯಾವ ಕೊರತೆನೂ ಇಲ್ಲ. ಏನು ಅದಕ್ಕೆ ಸ್ವರೂಪ ಜಾಗೃತಿಯನ್ನು ಮಾಡ್ಕೊಂಡು ನಿನ್ನ ಸ್ವರೂಪದ ಇದ್ದಕ್ಕಿದ್ದಂಥ ವಸ್ತುವಿನ ಜ್ಞಾನ, ನಿನ್ನ ಜ್ಞಾನ ಮಾಡ್ಕೊ. ಯಾವುದೇ ಥರದ ಕುಂದು ಕೊರತೆಗಳು ನಿನಗೆ ಬರೋದೇ ಇಲ್ಲ ನಿನ್ನ ಜೀವನದೊಳಗೆ. ಏನು ಅದ್ರ ಕಡೆ ಎಲ್ಲ ಕೊಟ್ಟೆ ಅಂದ್ರೆ ಸುಮ್ಮನೆ ಇದ್ರೆ ಆರಾಮ ಇರ್ತೇವೆ ಅನ್ನೋದನ್ನು ಮರ್ತಂಗೆ ಆಗೈತೆ ನಮಗೆ. ಈಗ ಸುಮ್ಮನೆ ಇದ್ದು ಕೂಡ ನಿನಗೆ ಅನುಭವ ಬರ್ತೈತೆ. ಏನು ಯಾರು ಕೂಡ ತರ್ಕ ಮಾಡಕ್ಕೆ ಹೋಗಬೇಡ. ಹೌದು, ಅದನ್ನು ಮಾಡೋದ್ರಿಂದ ನಿನಗೆ ಹಾನಿ. ಏನು ಬುದ್ಧಿಗಿದ್ದನೂ ಆಕೈತಿ. ಇಂದ ತರ್ಕ ಮಾಡ್ಕೊತ ಕೂತಾನೆ. ಅಪ್ರತರ್ಕ್ಯಂ ಬಂದ ತರ್ಕದಿಂದ ಇದು ದೊರೆಯುವುದಿಲ್ಲ. ಅಸ್ಪರ್ಶಂ ಅಲಿಂಗಂ. ಅದನ್ನು ಮುಟ್ಲಿಕ್ಕೆ ಬಾರದಂಥದ್ದು. ಏನು ಅದು ಯಾವುದೇ ಥರದ ಅದಕ್ಕೆ ಲಿಂಗ ಭೇದ ಇಲ್ಲ. ಅದಕ್ಕೆ ಹೆಣ್ಣು ಗಂಡು ಭೇದ ಇಲ್ಲ. ಅದಕ್ಕೆ ಆನಂದ ಅದು ಹೆಣ್ಣು ಅಲ್ಲ ಗಂಡು ಅಲ್ಲ. ಏನು ಶರೀರ ಹೆಣ್ಣು ಗಂಡು ಅದಾವ. ಆನಂದ ಸುಖರೂಪವಾದಂಥ ಇರುವ ಅದಕ್ಕೆ ಲಿಂಗ ಭೇದ ಇಲ್ಲ. ಇಲ್ಲಿ ಎಲ್ಲರಿಗೆ ಅನುಭವ ಬರ್ತೈತೆ. ನಿನ್ನ ಸ್ವರೂಪವು ತರ್ಕಕ್ಕೆ ಯಾವುದೇ ಗುರುತಿಗೆ ಮುಟ್ಟಲಿಕ್ಕೆ ಬಾರದಂಥದ್ದು. ಆನಂದಮಯವಾದ ಇರುವನ್ನು ಪರಿಶುದ್ಧವಾದ ಅಂತಃಕರಣದಲ್ಲಿ ಪ್ರತಿಯೊಬ್ಬರೂ ಅನುಸಂಧಾನ ಮಾಡಲಿಕ್ಕೆ ಬರ್ತದೆ. ನಮ್ಮ ಅಂತಃಕರಣ ಸ್ವಚ್ಛ ಇಲ್ಲದ ಮೂಲಕ ನಮಗಿದು ಅನುಭವಕ್ಕೆ ಬರಬಾರ್ದು. ಮತ್ತು ಅಂತಃಕರಣ ಯಾಕೆ ಅದು ಹೊಲಸಾಗೈತಿ ಅಂದರೆ ಅದು
ಇಲ್ಲದಲ್ಲಿ ಹುಡುಕಾಡಕೈತಿ ಹೊಲಸು ಮಾಡ್ಕೊಳ್ಳೋದು. ವಿಷಯದಲ್ಲಿ ಸುಖ ಐತೆ ಅಂತ ತಿಳ್ಕೊಂಡು ಬರೇ ಆ ವಿಷಯಗಳನ್ನ ನೆನಪು ಮಾಡಿ 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 ಅಂತ ಕಣ್ಣು ಮಲ್ಲಿನಾಗೈತಿ. ವಿಷಯ ವಸ್ತುಗಳು ಸುಖ ಕೊಡ್ತಾವಂತ ಯಾರು ಹೇಳಿದ್ರು ನಿಮಗೆ? ಯಾವ್ದಾರ ದೇವ್ರು ಬಂದು ಹೇಳ್ತೇನೆ ನಿನಗೆ ಅವನು ಗಳಸು ಸುಖ ಕೊಡ್ತಾವಂತ? ಯಾರೂ ಹೇಳಿಲ್ಲ. ನೀನು ಅವುಗಳಲ್ಲಿ ಐತೆ ಅಂತ ಕಲ್ಪಿಸ್ಕೊಂಡು ದುಃಖ ಪಡ್ಲಿಕ್ಕೆ ಅದ್ರಾಗ ಐತೆ ಇಲ್ಲೋ ಪರಿಶೀಲನೆ ಮಾಡೇ ಇಲ್ಲ ನೀನು. ಬರೇ ವಿಷಯ ಚಿಂತನೆದೊಳಗೆ ಕಾಲ ಕಡೆ ಸುಖ ಕೊಡ್ತಾವಂತೆ, ನಾಳೆ ಕೊಡ್ತಾವೆ. ಎಷ್ಟೋ ನಾಳೆಗಳು ಅದು, ದಿನಗಳು ಅದು, ವರ್ಷಗಳು ಅದು, ಸುಖ ಕೊಡ್ತಾವು. ಮುಂದಿನ ವರ್ಷ ಸುಖ ಸಿಗ್ತೈತೆ ನಮ್ಗೆ. ಎಷ್ಟು ವರ್ಷಗಳು ಆದರೂ ಅದರಿಂದ ಸುಖ ಶಾಂತಿ ಸಿಗುವುದಿಲ್ಲ. ಸುಖ ಮಾತ್ರ ನಿನ್ನೊಳಗದ, ನೀನ ಅದ ಅದಿ. ಅನ್ಯ ಐತಂತ ಯಾಕೆ ಬಳಲ್ತಿ? ನಿನ್ನ ಬಿಟ್ಟು ಅನ್ಯವಾಗಿ ಹುಡುಕಿ ಬಳಲಿಕ್ಕೆ ತಪ್ಪುದಿಲ್ಲ. ನಿನ್ನೊಳಗೆ ನೀನು ನೋಡ್ಕೋ ಅಂದಾರ. ನಿನಗೆ ಬೇಕಾದದ್ದು ನಿನ್ನೊಳಗೆ ಅನ್ಯದ್ರೆ ಹುಡುಕಿ ಸಿಗುವುದಿಲ್ಲ. ನನ್ನೊಳಗೆ ನಾನು ನೋಡಿಕೊಂಡೆ, ನನಗೆ ಬೇಕಾದ ಗಡ್ಡನ ಕೂಡಿಕೊಂಡೆ ಅಂದ. ನನಗೆ ಬೇಕಾದಂಥ ಸಮಾಧಾನ ಶಾಂತಿ ನನ್ನೊಳಗೆ ಇನ್ನೊಳೆಯುವುದು ಸತ್ಯಪದ, ನಿತ್ಯಪದ, ಆನಂದ ಪದ. ಅದನ್ನು ಅನುಭವದಿಂದ ನೋಡು ಅಂತ ಹೇಳ್ಯಾರ. ಇಂದ್ರಿಯಗಳಿಂದ ನೋಡು ಅಂತ ಹೇಳಿಲ್ಲ. ನಮ್ಮೊಳಗಿದ್ದದ್ದನ್ನು, ಅಂತರಾತ್ಮನ ಇರುವಿನ ಆನಂದದ ಇರುವನ್ನು ಯಾವ ಇಂದ್ರಿಯಗಳು ಅದನ್ನು ತಿಳಿಯಲಾರು, ಅಸಮರ್ಥದವು. ಪರಾಂಚಿಕಾನಿ ಇಂದ್ರಿಯಾಣಿ ವ್ಯತೃಣತ್ ಸ್ವಯಂಭೂ ಅಂತರಾತ್ಮನ. ಒಳಗೆ ಅಂತರಂಗ ಆತ್ಮನ ಆನಂದದ ಇರುವನ್ನು ಯಾವ ಇಂದ್ರಿಯಗಳಿಗೂ ಅದು ತಿಳಿಲಿಕ್ಕೆ ಆಗೋದಿಲ್ಲ. ಕಣ್ಣಿಗೂ ಆಗೋದಿಲ್ಲ, ಕಿವಿಗೂ ಆಗೋದಿಲ್ಲ, ಮೂಗಿಗೂ ಆಗೋದಿಲ್ಲ, ನಾಲಿಗೆಗೂ ಆಗೋದಿಲ್ಲ, ಚರ್ಮಕ್ಕೂ ಆಗೋದಿಲ್ಲ. ವಿಷಯ ವಸ್ತುಗಳು ಅದಕ್ಕಾಗಿ ಹೊರಗಿನ ಬಹಿರ್ಮುಖ ವೃತ್ತಿ ಅವನ್ನೆಲ್ಲ ಬಂದ್ ಮಾಡಿ ಅಂತರ್ಮುಖಿ ಆದಾಗ ಅದನ್ನು ಅನುಭವ ಮಾಡ್ಕೊಳಿಕ್ಕೆ ಏನು ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಅಂತಾರೆ ಅದಕ್ಕೆ. ಶಮೆ ದಮೆ, ಮನಸ್ಸನ್ನು ನಿಗ್ರಹ ಮಾಡೋದಕ್ಕೆ ಶಮ ಅಂತ, ಇಂದ್ರಿಯಗಳನ್ನು ನಿಗ್ರಹ ಮಾಡೋದಕ್ಕೆ ದಮ ಅಂತ. ಯಾವ ಶಮದಮಗಳು ಯಾವಾಗ ನಮ್ಮಲ್ಲಿ ಅಳವಡ್ತಾವ, ಗಟ್ಟಿಯಾಕವ, ಅವಾಗ ಇದು ಸೂತ್ರ ನಮಗೆ ಹತ್ರ. ನಾವೆಲ್ಲ ಸರಿಯಾಗಿ ನಾವು ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಮಾಡ್ಕೊಳ್ಳೋ ಅಭ್ಯಾಸ ನಾವು ಮಾಡಿಲ್ಲ. ಸಿಕ್ಕಂಗ ಮನಸ್ಸಿನ ಹರಿದಾಟ, ಇಂದ್ರಿಯಗಳ ಹರಿದಾಟ ಮಾಡಿದ್ವಿ. ಎಂದು ಅನುಭವ ಬರುತ್ತೆ. ಹೋಗ್ಕೊಡ್ದಂಗೆ ಮನಸ್ಸನ್ನು ವಿಷಯದ ಕಡೆಗೆ ಹೋಗ್ಬಾರ್ದಂಗೆ ಯಾವಾಗಲೂ ವಿವೇಕ ನಮ್ಮಲ್ಲಿ ಎಚ್ಚರಿತ್ತಂದ್ರೆ ಅವಾಗ ಇದರ ಅಭ್ಯಾಸ ಮಾಡಕ್ಕೆ ಬರ್ತದೆ. ಧ್ಯಾನಕ್ಕೆ ಕೂತು ಬರೇ ವಿಷಯದ ಕಡೆಗೆ ಅದಾತಿ ಇದಾದ ಬಾಳೆ ಬದುಕು ಬರೇ ಇದ ಸುದ್ದಿ ಕಾಲು ಕಳ್ಸತ್ ಬರೋದಕ್ಕೆ ವಿಷಯ ಚಿಂತನದಾಗ ತೊಡಗಿಬಿಟ್ರು. ನಾವು ಧ್ಯಾನಕ್ಕೆ ಕುಂತೇನಂದ್ರೆ ವಾಸನ ಬಿಡ್ತಾವ. ನೀನು ಒಳಗಿತ್ತಂದ್ರೆ ಯಾರ್ಯಾರಿಗೆ ಯಾವ ವಾಸನ ಇರ್ತಾವೆ ಅದೇ ನೆನಪ ಬರ್ತೈತಿ ಒಳ್ಳೆಯ. ಅದ್ರಾಗ ಸುಖ ಬುದ್ಧಿ, ಯಾರ್ಯಾರು ಸುಖ ಬುದ್ಧಿ ಇಟ್ಕೊಂಡಿರ್ತೀರಿ ಅದೇ ನೆನಪು, ಅದ್ರಾಗ ಕಾಲ ಕಳಿಸತ್ತು. ನೀವು ಎದರೊಳಗೂ ಲಾಭ ಇಲ್ಲ. ವಿಷಯ ಚಿಂತನೆಗಳು ಕಳೆಯೋದ್ರಿಂದ ಕಾಲ ವ್ಯರ್ಥ. ನಾವು ಮನುಷ್ಯನ ಜನ್ಮದ ಹಾನಿ ಇದೆ. ಅದಕ್ಕೆ ಹಾನಿ ಮಾಡ್ಕೋಬೇಡಪ್ಪ. ವಿಷಯ ಚಿಂತನೆ, ಬಾಳೆ ಚಿಂತನದ ಕಾಲ ಕಳೆದು ಬಿಡೋದು. ಬಾಳೆ ಚಿಂತನ ಬಿಟ್ಟು ಆತ್ಮಚಿಂತನದ ಅಭ್ಯಾಸದೊಳಗೆ ತೊಡಗಿದ್ರೆ ನಿನಗೆ ಲಾಭ ಅದ. ಅದನ್ನು ಅವರು ಋಷಿಮುನಿಗಳು ಲಾಭ ಮಾಡ್ಕೊಂಡು ಇದ್ದು ತೋರಿಸಿದ್ರು. ಏಟು ಒಟ್ಟ ಅದ ತುದಿಮಟ್ಟಿನ ಗೆಳತನ ಅಂತಾರೆ ಅದಕ್ಕೆ. ಏನು ಹೊರಗಿನ ವ್ಯವಹಾರ ಏನೈತೆ ಅಲ್ಲ ಅದು ಭಾಳ ತಲೆ ಕೆಡಿಸ್ಕೋಬಿಡತ್ತೆ. ತುದಿಮಟ್ಟಿನ ಗೆಳತನ ಅಷ್ಟ. ಹೆಂಗೆ ಆದಂಗೆ ಆತಪ್ಪ ಆಳ ಮಗಳ ಮದುವೆ ಹೆಂಗೆ ಆಗ್ಬೇಕಂತ ಇದು ಮಾಡಿದ ಕರ್ಮಕ್ಕನುಸಾರವಾಗಿ ನಡೀತಿರ್ತೈತೆ. ಅದಕ್ಕೆ ತಿದ್ದ್ಯಾರಕ್ಕೆ ಬರೋದಿಲ್ಲ. ಅದ್ರಾಗ ಏನು ಸುಮ್ಮನೆ ಅನುಭವಿಸೋದು ಅಷ್ಟೇ ಅದಕ್ಕೆ ಕೆಲಸ. ನೀ ಹೆಂಗಿರ್ತಿ ಹೆಂಗೆ ಮೊದಲ ಮಾಡಿದ ಕರ್ಮಕ್ಕನುಸಾರವಾಗಿ ಅದನ್ನು ಅನುಭವಿಸೋದು. ಬೇರೆ ಪರಿಹಾರ ಅದಕ್ಕಿಲ್ಲ. ಬಾಡಿ ಬಿಟ್ಟು ಈಗ ಅದಕ್ಕೆ ಏನು ಬಿಟ್ಟು ಬಾನ ಹೆಂಗೆ ತಕ್ಕೊಳ್ಳಿಕ್ಕೆ ಬರೋದಿಲ್ಲ. ಹಂಗೆ ಮಾಡಿದ ಕರ್ಮ ನಾವು ಅನುಭವಿಸೋಕೆ ಬಂದೀವಿ. ಪ್ರತಿಯೊಬ್ಬರು ಹಿಂದೆ ಮಾಡಿದ ಕರ್ಮಕ್ಕನುಸಾರವಾಗಿ ನಮಗೆ ಈ ಜನ್ಮ ಬರ್ತದೆ. ಅದನ್ನು ಅನುಭವಿಸಿ ತೀರ್ಬೇಕು. ನಾವು ತಿಳ್ಕೊಂಡಿರ್ತೇವೆ ನಾವು ಈಗ ಹಂಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು. ಈಗೇನು ಮಾಡ್ತೀಯಲ್ಲ ಅದು ಮುಂದೆ ಬರ್ತೈತಿ. ಈಗ ಏನಾಯ್ತಲ್ಲ ಬಾಕಿ ಹಿಂದೆ ಮಾಡಿದ್ದನ್ನು ಊಟ ಮಾಡೋದಷ್ಟೇ. ಊಟ ಮಾಡ್ಕೊಂತ ನಾವು ಒಳ್ಳೇದನ್ನು ಮಾಡಿದ್ರೆ ನಮಗೆ ಒಂದು ಒಳ್ಳೆಯ ಸದ್ಗತಿ ಆಕೈತಿ. ಅದಕ್ಕೆ ಪುಣ್ಯದ ಡಿಪಾಸಿಟ್ ಮಾಡ್ಕೋರಿಪ್ಪ. ಇನ್ನೊಬ್ರಿಗೆ ಹಿತ ಮಾಡಕ್ಕೆ ಕಲೀರಿ ಅಂದ್ರೆ ಪುಣ್ಯದ ಡಿಪಾಸಿಟ್ ಆಕೈತಿ. ಇನ್ನೊಬ್ರಿಗೆ ವಿಷಯದ ಆಶಾಸ ಬಂದು ಪೀಡಾ ಕೊಟ್ಟೆ ಅಂದ್ರೆ ಪಾಪದ ಡಿಪಾಸಿಟ್ ಚಲುವಾಗಿ. ಪಾಪಾನುಗುಣದಿಂದ ಮುಂದೆ ಅದರ ಪರಿಣಾಮ ಎಂತೆಂಥ ಜನ್ಮಗಳು ಕಾದು ಕೂತಾವ. ಆ ಪಾಪದ ಪ್ರಮಾಣ ಯಾರ್ಯಾರಿಗೆ ಎಷ್ಟೇನು ಪ್ರಮಾಣ ಇರ್ತೈತೆ ಅದಕ್ಕೆ ಅನುಗುಣವಾಗಿ ಜನ್ಮಗಳು ಕಾದು ಕೂತಾವ. ನಿಮ್ಗೆ ಎಂತೆಂಥ ಜನ್ಮಗಳು ಕಾದು ಕೂತಾವ. ನೀವು ಮಾಡಿಲ್ಲ ವಿಷಯದ ಆಶಾಸ ಬಂದ
ಇನ್ನೊಬ್ಬರಿಗೆ ತೊಂದರೆ ಕೊಡೋದು, ಮೋಸ ಮಾಡೋದು, ವಂಚನೆ ಮಾಡೋದು ಮಾಡಿ ಇಲ್ಲ. ನನಗೆ ಚಲೋ ಆಗಂದ್ರೆ ಹೆಂಗೆ ಆಗ್ಬೇಕು? ಒಳ್ಳೇದನ್ನು ಮಾಡಿದ ಅವಾಗ ಎಂದೂ ಕೆಟ್ಟ ಆಗುದಿಲ್ಲ, ಕೆಟ್ಟ ಮಾಡಿದ ಅವಾಗ ಎಂದೂ ಒಳ್ಳೇದಾಗುದಿಲ್ಲ. ಪುಣ್ಯದ ಫಲ ಬೇಕಂತಿ ಪುಣ್ಯ ಮಾಡಕ್ಕೆ ಒಲ್ಲೆಂತಿ, ಪಾಪದ ಫಲ ಬ್ಯಾಡಂತಿ ಪಾಪ ಮಾಡೋದು ಬಿಡಕ್ಕೆ ಒಲ್ಲೆಂತಿ. ಪುಣ್ಯಶ್ಯ ಫಲಂ ಇಚ್ಛಂತಿ ಮಾನವ ಪುಣ್ಯಂ ನ ಕುರುವಂತಿ, ಪಾಪಶ್ಯ ಫಲಂ ನ ಇಚ್ಛಂತಿ ಪಾಪಂ ಕುರುವಂತಿ. ಅದಕ್ಕೆ ಅವನ್ನೆಲ್ಲ ಬಿಡು. ಇನ್ನೊಬ್ಬರಿಗೆ ತೊಂದರೆ ಕೊಡೋಕೆ ಪರಪೀಡ ಕೊಡೋದು ಬಿಡೋದು. ವಿಷಯದ ಆಶೆ ಸಂಬಂಧ ಇನ್ನೊಬ್ರಿಗೆ ಪೀಡಾ ಕೊಡೋದು, ಮುಂಜಾನೆ ಸಂಜೆ ಮಟ್ಟ ಬರೇ ಇದೆ. ಅವ್ರಿಗೆ ಪೀಡಾ ಕೊಟ್ಟು ನೀ ಅದನ್ನು ನಡಿತೈತಿ ಅಂತೇಳಿ ಇದನ್ನು ಮಾಡಿದ್ರೆ, ಅಬಲವ್ರಿಗೆ ಪೀಡಾ ಕೊಟ್ಟ ಅಧಿಕಾರ ಐತಿ, ಧನಬಲ ಐತಿ, ಜನಬಲ ಐತಿ ಅಂತ ಮಾಡಿ ಇನ್ನೊಬ್ರಿಗೆ ತೊಂದರೆ ಕೊಟ್ಟು ಅದನ್ನು ಮಾಡಿದಂದ್ರೆ ನಾಳೆ ಅದರ ಹೀನ ಸ್ಥಿತಿಯ ಹೊಂದಬೇಕಾಗುತ್ತೆ. ಪಾಪದ ಕರ್ಮಕ್ಕನುಸಾರವಾಗಿ ಹೇಳಲ್ಲ, ಪಾಪಾನುಗುಣದಿಂದ ಅದಕ್ಕೆ ಅನುಗುಣವಾಗಿ ಗಿಡ ಮರ ಕ್ರಿಮಿಗಳ ರೂಪವಾಗಿ, ಕೀಟ ಪತಂಗಾದಿಯಾಗಿ, ಪಕ್ಷಿಕುಲವಾಗಿ, ಮೃಗಜಾತಿಯಾಗಿ ಬಹುಬಾದಿ ಗಳಿಸಿ, ಭೂತ ಪಂಚಕವಾಗಿ, ಯೋಷಧಿಯಾಗಿ, ಧಾತು ಸಪ್ತಕವಾಗಿ, ತಂದೆಯಳು ಮಾತೆಯ ಸೂತಕ ರುದಿರ ರೂಪವಾಗಿ ಮತ್ತೀ ತನುವಾಗುವ ಅಚ್ಚರಿಯನ್ನು ಕೇಳಿ ಹಿಂಗೈತಿದು. ಅಯ್ಯೋ ನಿದ್ದಿನ ಹತ್ತುವಲ್ಲಪ್ಪ, ಇದನ್ನು ನಿದ್ರೆ ಬಾರದೆನ್ನ ಪರಿಭವ ದುಃಖ ಸಮುದ್ರವೆಣಿಸುವ ಸಾಯಿಸುವ ನೆನೆದು ಇದನ್ನೆಲ್ಲ ನೆನಪು ಮಾಡಿದ್ರೆ ಏನಪ್ಪ ಇದು ನಿದ್ದೆ ಹತ್ತುವಲ್ಲಲ್ಲ, ಹಿಂಗೈತಿ ಇದ್ರ ಹಕ್ಕಿಗೈತಿ, ಅದನ್ನು ಅನುಭವಿಸೇ ತೀರ್ಬೇಕಾಗೈತಿ. ಅದಕ್ಕೆ ಮಾಡಬೇಡ ತಮ್ಮ, ಒಳ್ಳೆಯದನ್ನು ಮಾಡಬೇಕು, ಭಾಳ ಎಚ್ಚರದಿಂದ ಇರಬೇಕಾಗೈತಿ ಮನುಷ್ಯನ ಜನ್ಮದಾಗ. ಇಲ್ಲಿ ನೀತಿ ನಿಯಮಾದಿಗಳಿಂದ ಚೊಕ್ಕಟವಾಗಿ ನಡ್ಕೊಂಡ್ರೆ ಈ ಮನುಷ್ಯನ ಜನ್ಮದ ಲಾಭ ಮಾಡ್ಕೊಳಕ್ಕೆ ಬರ್ತೈತಿ. ನೀತಿ ಬಿಟ್ಟು, ನೀತಿ ಅಂದರೆ ಇನ್ನೊಬ್ಬರಿಗೆ ಕೆಡಕಾಗದಂಥ ಆಚರಣೆ, ಅದಕ್ಕೆ ಧರ್ಮ ಅಂತಾರೆ. ಅದನ್ನು ನೀ ರಕ್ಷಣೆ ಮಾಡಬೇಕು. ಅಧರ್ಮ ಮಾರ್ಗದಿಂದ ಎಂದೂ ನಡ್ಕೊಳಕ್ಕೆ ವಿಹಿತ ರೀತಿಯಿಂದ ನಡ್ಕೋ. ಎಂದೂ ಮನಸ್ಸಿನ ಕೆಡಕ್ಕೆ ಬಯಸಬೇಡ, ಯಾರಿಗೂ ಕೆಡಕನ್ನು ಬಯಸಿದಾಗ. ಈ ವ್ರತ ಹಿಡಿದು ನೀವು ಇದೇ ಪೂಜೆ. ಮನಸ್ಸಿನಾಗ ಯಾರ ಬಗ್ಗೆಯೂ ಕೆಡಕ್ಕೆ ಬಯಸದಂಗಿದ್ರೆ ಇದೇ ಶ್ರೇಷ್ಠ ಮಟ್ಟದ ಪೂಜೆ. ಏನು ನಿನಗೆ ಹಿತ ಅದ ಅದನ್ನು ಮಾಡೋದ್ರಿಂದ ಹುಡುಕ್ಯಾಡಿ ಇನ್ನೊಬ್ಬರಿಗೆ ಹಿತ ಮಾಡಕ್ಕಲ್ಲಿ. ನಿಮಗೆ ಹಿತ ಬೇಕಾಗಿತ್ತಂದ್ರೆ ನಮ್ಗೆ ಬ್ಯಾಡಪ್ಪ, ದುಃಖ ಬೇಕಾಗಿದ್ದು ಏನಾದ್ರು ಪೀಡೆ ಕೊಟ್ಟರೆ ಬರುದು ಬೆನ್ನು ಹತ್ತಿ ಕಾಡ್ಬೇಕು. ಈಗಿನ ಅದರ ಫಲ ನಾವು ಉಣ್ಣಾಕತ್ತೇವಿಲ್ಲ. ಈಗ ನೀ ಏನು ಮಾಡಿರ್ತೀವಿ ಅದೇ ಬರ್ತದೆ. ನೀ ನಮಗೆ ಅಂತ ತಂದ ನೀ ಮಾಡಿದ್ದವಪ್ಪ, ನೀ ಮಾಡಿದ ಕರ್ಮಕ್ಕೆ ನೀನೇ ಭಾಗ್ಯ. ನೀನೇನು ಮಾಡಿ ಏನು ಗೊತ್ತೈತೆ ಹಿಂದೆ ನೀನು ಅದ್ರ ತಕ್ಕಂಗಿದ್ರೆ ಉಣ್ಬೇಕಾಗೈತಿ. ಈಗೇನು ಮಾಡ್ತೀಯ ಅದು ಮುಂದೆ ಬರ್ತೈತೆ. ನೀನು ಎಲ್ಲಿ ಮಠ ಇದೆ ನಿನ್ನ ಸ್ವರೂಪದ ಜ್ಞಾನ ಆಗೋ ಮಠ ಇದೆ, ಮುಕ್ತ ಆಗುವವರೆಗೂ ಇದು ಹಂಗೆ ಇರುವುದನ್ನ ತಿರುಗೋದ ಇದನ್ನು ಮಾಡ್ಕೊತಾನೆ. ಇದು ಹೊಳೆದು ಭಾಳ ಕಠಿಣ ಐತಿ ಸಾಮಾನ್ಯ ಜನರಿಗೆ. ಹೊಳೆದು ಅದನ್ನೇ ಕಂಡಾನ್ರಿ ನಂಬಿಕೆ ಬೇಕಲ್ಲ ಕರ್ಮ ಸಿದ್ಧಾಂತದ ಮೇಲೆ. ಎಷ್ಟೋ ಜನ್ಮದ ಪುಣ್ಯ ಇದ್ರೆ ಹೊಳಿತೈತಿ, ನಿನಗೆ ನಂಬಿಕೆ ಹೊಡ್ತೈತಿಲ್ಲ ಅಂದ್ರೆ ಹುಟ್ಟಿಲ್ಲ. ಮಾಡಬಾರ್ದಪ್ಪ, ಇನ್ನು ಮ್ಯಾಗ ನಾವು ಅದನ್ನು ಅನುಭವಿಸೇ ತೀರ್ಬೇಕು. ಗೊತ್ತಿಲ್ಲದಕ್ಕೆ ಮಾಡಿದ ಇಷ್ಟು ದಿನ, ಇನ್ನು ಮ್ಯಾಗ ಮಾಡಕ್ಕೆ ಹೋಗ್ಬೇಕು. ಇನ್ನು ಮ್ಯಾಗಾರ ದಾರಿ ಹಿಡಿಯಿಲ್ಲ. ಹಿಡಿಯಲ್ಲೇ ಮಾಡಿದೆ ಏನು ಇನ್ನು ಅದಕ್ಕೆ ಶ್ರಮ ಐತಿ. ಹೌದಿಲ್ಲ, ಅದಕ್ಕೆ ಶಿಕ್ಷಾ ಕಡಿಮೆ. ತಿಳಿದು ಇನ್ನು ಬ್ಯಾಡಪ್ಪ ಪಶ್ಚಾತ್ತಾಪ ಅಂತಂದ್ರೆ ಅದಕ್ಕೆ ನಿನಗೆ ಮಾಫ್ ಮಾಡಕ್ಕೆ ಬರ್ತೈತಿ. ತಿಳಿದು ಮಾಡಿದೆ ಅಂದ್ರೆ ಅದು ಅಕ್ಷಮ್ಯ. ಅದಕ್ಕೆ ಕ್ಷಮ ಇಲ್ಲ ಅದು ಅಕ್ಷಮ್ಯ ಅಪರಾಧ. ನೀ ಕಠೋರವಾದಂಥ ನಿಯಮದ ಕರ್ಮ ಸಿದ್ಧಾಂತ ಏನು ಅದಕ್ಕೆ ಯಾರೂ ಹೊರತಲ್ಲ, ಅನುಭವಿಸುತ್ತಿರ್ಬೇಕು. ಯಾಕೆ ಮಹತ್ವ ಎಲ್ಲ ಅನುಭವಿಸಿದ್ರಿಲ್ಲ ಅದನ್ನು. ಬೇರೆ ಪರಿಹಾರ ಇಲ್ಲಪ್ಪ, ಅದಕ್ಕೆ ಅನುಭವಿಸೋಣ ಅಂತ ಹೇಳ್ತೀವಿ. ಉದಾಸೀನ ಎಲ್ಲಕ್ಕೂ ಆಧಾರ ಯಾವುದು ಅಂದ್ರೆ ಜ್ಞಾನ, ಅರಿವು. ಜ್ಞಾನವೇ ಸರ್ವಾಧಾರವೆಂಬುದು ಆಸನ. ಇದಕ್ಕೆ ಆಸನ ಅಂತಾರೆ. ಪರಿಪೂರ್ಣತೆ ಎಂಬುದೇ ಆಹ್ವಾನವು.
ಹರುಷವಾರಿಧಿ ಎಂಬುದೇ ಅರ್ಘ್ಯವು ಅಂತ. ಜ್ಞಾನವೇ ಪವಿತ್ರವಾದ ತಿಳುವಳಿಕೆಯು ಎಂಬುದೇ ಅಭಿಷೇಕವು. ಅರಿವೇ ನಿರ್ಗುಣವೆಂಬುದು ಜನಿವಾರು. ಏನು ಇದು ಷೋಡೋಪಚಾರ ಪೂಜೆ ಅಂತ. ಏನು ಹಿಂಗೆ ತಿಳ್ಕೊಂಡು ಮಾಡಿದನಂತ. ಶ್ರುತಿಯನ್ನು ತಿಳಿದೆ, ಗುರುಗಳ ಅಭಿಪ್ರಾಯವನ್ನು ಹಿಡಿಯದೆ ನಾ ಹಂಗೆ ಮುಕ್ತಿ ಹೊಂತೇನಂದ್ರೆ ಸಾಧ್ಯ ಇಲ್ಲ. ಹೌದು, ಶ್ರುತಿ ಸ್ಮೃತಿ ಶಿಷ್ಟರ ಆಚರಣೆ ಸ್ವಾನುಭವ. ನಮ್ಮ ಅನುಭವಕ್ಕೆ ಇವೆಲ್ಲ ಹೊಂತಾವು ಇಲ್ಲ ನೋಡ್ಕೊ. ನಮ್ಮ ಸ್ವಾನುಭವಕ್ಕೆ ಅವು ಹೊಂದಿದ್ರೆ ಅವನ್ನ ಹಿಡ್ಕೊ, ಇಲ್ಲಾಂದ್ರೆ ತೆಗೆದು ಹೋಗೋದು ಬಿಡ. ಯಾವ್ದ ಗುರುಗಳೇ ಇರಲಿ, ಯಾವ ಶ್ರುತಿ ಇರಲಿ, ನಮ್ಮ ಅನುಭವಕ್ಕೆ ವಿರುದ್ಧವಾದದ್ದು ಯಾವುದೈತಿ, ಅನುಭವಕ್ಕೆ ವಿರುದ್ಧವಾದದ್ದು ತೆಗೆದಾಗ ಅದಕ್ಕೆ ಸ್ವತಃ ನಾವು ಅದನ್ನು ಅನುಭವಕ್ಕೆ ಒಂದು ಖಾತ್ರಿ ಮಾಡ್ಕೋಬೇಕು. ಅದಕ್ಕೆ ಯಾರ ವಿರುದ್ಧದ ಇತ್ತಂದ್ರೆ ಅದು ತೆಗೆದು ನಿರ್ದಾಕ್ಷಿಣ್ಯವಾಗಿ ತೆಗೆದು ಹೋಗೋದು ಬಿಡೋದು. ಅದಕ್ಕೆ ಸ್ವಾನುಭವ ಶ್ರೇಷ್ಠ ಅಂತ ಹೇಳಿದ್ದೆ. ಪ್ರಮಾಣಕ್ಕೆ ಮಿಗಿಲಾದಂಥ ಉಪನಿಷತ್ ವಾಕ್ಯವನ್ನು ತನ್ನ ಅನುಭವಕ್ಕೆ ಬರುವಂತೆ ತಿಳ್ಕೊಳ್ಳೋದನ್ನು ವೇದಾಂತ ಸಿದ್ಧಾಂತದ ಶ್ರವಣ. ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗೋದು. ಪ್ರಮಾಣ ಅಂದ್ರೆ ಇಂದ್ರಿಯಗಳಿಗೆ ಗೋಚರ ಆಗೋದು ಪ್ರಮಾಣ ಅಂತ ಬರ್ತದೆ. ಪ್ರಮಾತೃ ಪ್ರಮಾಣ ಪ್ರಮೇಯಗಳು ಇಂದ್ರಿಯಗಳಿಗೆ ಗೋಚರ ಆಗೋದು. ಇದು ಅನುಭವ ಗೋಚರ, ಅಲ್ಲಿ ಯಾವ ಪ್ರಮಾಣನೂ ಇಲ್ಲ. ಅನುಭವನ ಅದಕ್ಕೆ ಪ್ರಮಾಣ. ವೇದ ಲೌಕಿಕ ಮಾರ್ಗಗಳು ನಿಂದಿಸಲು ಯೋಗ್ಯವಾದದ್ದನ್ನು ಬಿಟ್ಟು ಬಿಡಬೇಕು. ಆತ್ಮನನ್ನು ಕುರಿತು ಅದರ ಕಡೆನೇ ಲಕ್ಷ್ಯ ಕೊಟ್ಟು ಅದರ ಅನುಸಂಧಾನದಾಗ ತೊಡಗಬೇಕು. ಅದನ್ನು ಅದರ ಕಡೆ ಲಕ್ಷ್ಯ ಕೊಟ್ಟು ವಿಹಿತ ನಿಷಿದ್ಧ ಎರಡೂ ಕೈ ಬಿಟ್ಟು ಅದರ ಕಡೆ ಲಕ್ಷ್ಯ ಕೊಡಕ್ಕೆ ಬರ್ತೈತೆ. ಚಲೋದು ಕೆಟ್ಟ ಎರಡನ್ನೂ ಕೈ ಬಿಡಬೇಕಾಗ್ತೈತೆ. ಹಿಂಗೆ ತಿಳ್ಕೊಂಡು ಗಟ್ಟಿಮುಟ್ಟಾಗಿದ್ರೆ ಅದಕ್ಕೆ ಶುದ್ಧ ಬುದ್ಧಿ ಅಂತ. ಶುದ್ಧ ಬುದ್ಧಿಯೊಳು ಇದನ್ನು ಅವತರಿಪದು ಅಂತ ಒಂದು ವಿವೇಕವಂತರ ಮನಸ್ಸು ಬುದ್ಧಿ ತಯಾರಾತಂದ್ರೆ ನಮಗಿದು ಅನುಭವ ಬರೋಕ್ಕೆ ಶುರು ಆಗ್ತೈತೆ. ರದನ ಛೇದನ ಅಂದರೆ ತುಟಿಗಳಲ್ಲಿ ಮಂತ್ರ ಅನ್ನೋದು. ಧ್ವನಿ ಹೊರಡಿಸೋಂಗಿಲ್ಲ, ಅಲ್ಲಿ ತುಟಿ ಒಳಗೆ ಪಿಟಿ ಪಿಟಿ ಆಗ್ರಿ, ಅದು ರದನ ಛೇದನ ಅಂತ. ಸ್ವಾಧ್ಯಾಯ ಅಂದರೆ ಸ್ವರೂಪವನ್ನು ಕುರಿತು ಹೇಳೋದು ಕೇಳೋದು, ಅಧ್ಯಯನ ಅಧ್ಯಾಪನ, ಅದನ್ನು ಬಿಟ್ಟಿರಬಾರ್ದು ಅಂತ. ನಮ್ಮ ಇರುವನ್ನು ಕುರಿತು ಹೇಳೋದು ಕೇಳೋದು ಅಭ್ಯಾಸ ಯಾರು ಮಾಡ್ತೇವೆ ನಾವು? ಬರೇ ನಾವು ಅಲ್ಲದ್ರ ಬಗ್ಗೆ, ತೋರಿಕೆ ಬಗ್ಗೆ ಭಾಳ ಚಿಂತಿನ. ಹೌದಿಲ್ಲ? ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ, ನಿಜದ ಬಗ್ಗೆ ಅಭ್ಯಾಸ ಯಾರು ಮಾಡ್ತೇವೆ? ನಿತ್ಯ ಶ್ರವಣ ಮನ ನಿಧಿಧ್ಯಾಸನ ಅದಕ್ಕೆ ಬಹಳ ಮಹತ್ವದಾಗಿದೆ. ಅದನ್ನು ಮಾಡಕ್ಕೆ ತಯಾರಿಲ್ಲ. ಶ್ರವಣ ಮನ ನಿಧಿಧ್ಯಾಸನವಿಲ್ಲದೆ ಭವಬಂಧ ಹರಿಯದು. ನಮ್ಮ ದುಃಖ ಹೋಗುವುದಿಲ್ಲ. ನಮಗೆ ನಮ್ಮ ಇರುವಿನ ಬಗ್ಗೆ ವಿಚಾರ ಅನುಭವ ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವನ್ನು ಕೇಳು. ನಾವು ಯಾರು, ನಮ್ಮ ಸ್ವರೂಪ ಎಂಥದ್ದೈತೆ ಅನ್ನೋದು ನಾವು ಅದ್ರ ಬಗ್ಗೆ ಮರೆತು ಬಿಟ್ಟೇವೆ. ಅದ್ರ ಬಗ್ಗೆ ಗೊತ್ತೇ ಇಲ್ಲ. ನಮ್ಮ ಬಗ್ಗೆ ನಮ್ಗೆ ಗೊತ್ತಿಲ್ಲದಕ್ಕೆ ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ದುಃಖ ಪಡ್ಲಿಕ್ಕೆ. ಎಲ್ಲ ದುಃಖಕ್ಕೆ ಮೂಲ ಕಾರಣ ನಮ್ಮನ್ನು ನಾವು ಮರ್ತದ್ದು. ನಾವು ಯಾರಿದ್ದೇವೆ ಅನ್ನೋದು ಅರ್ಥ ಅದ ನೆನಪಿನಾಗಿದ್ರೆ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತೈತೆ ನಮಗೆ. ಇದೇ ಮನುಷ್ಯನ ಜನ್ಮದ ಲಾಭ. ನಮ್ಮ ನಿಜದ ಅನುಭವವನ್ನು ಮಾಡ್ಕೊಂಡು ನಾವು ಯಾರು, ನಮ್ಮ ನಿಜ ಸ್ವರೂಪವನ್ನು ತಿಳ್ಕೊಂಡು ದುಃಖ ರಹಿತ ಆಗಿರೋದು ಮನುಷ್ಯನ ಜನ್ಮದ ಕೆಲಸ. ಪ್ರತಿಯೊಬ್ಬ ಮಾನವನಿಗೆ ಇದನ್ನು ಮಾಡ್ಕೊಳ್ಳಿಕ್ಕೆ ಬರ್ತೈತೆ. ನಮ್ಮ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡು ಈ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗಲಿಕ್ಕೆ ಅವಕಾಶ ಇದೆ. ನಾವು ಅದನ್ನು ಮಾಡಬೇಕಾದದನ್ನು ಬಿಟ್ಟೇವಿ, ಮಾಡಬಾರದನ್ನು ಮಾಡ್ಕೊತ ಕೂತಿ ಅಂದ್ರೆ ಆಗಬಾರದು ಹಾಕೊಂಡು ಕೂಡತೈತಿ. ನಿನ್ನ ಕರ್ತವ್ಯ ಯಾವುದು? ನಿನ್ನನ್ನು ನೀವು ಹೊಂದ್ಕೊಂಡಿರುವುದು ಬ್ರಹ್ಮಚಿಂತನವೇ ನಿನ್ನ ಕರ್ತವ್ಯ. ಈ ಲೌಕಿಕ ಚಿಂತನೆ ಮಾಡೋದು ನಿನ್ನ ಕರ್ತವ್ಯ ಅಲ್ಲ. ಅದು ಪ್ರಾರಬ್ಧ ಪ್ರಕಾರ ನಡೀತೈತಿ. ಅದರ ಚಿಂತೆ ಮಾಡಕ್ಕೆ ಹೋಗ್ಬೇಡ. ನೀವು ಮಾಡಿದ ಏನು ಕರ್ಮ ಮಾಡಿದ್ರಿ ಅದನ್ನು ಉಂಡೇ ಹೋಗ್ತೀನಿ. ಅದ್ರ ಬಗ್ಗೆ ತಿದ್ದಾಕ್ ಬರೋದಿಲ್ಲ. ಅದನ್ನು ಸುಮ್ಮನೆ ಅದನ್ನು ಅದಕ್ಕೆ ಲೌಕಿಕ ಚಿಂತನೆ ಕೈ ಬಿಡೋದು. ಹೌದಿಲ್ಲ? ಅದನ್ನು ಬಿಟ್ಟು ಮತ್ತೆ ನಾವು ಮಾಡಬೇಕಾದದನ್ನು ಬಿಟ್ಟು ನೀವು ಮಾಡಬಾರದನ್ನು ಮಾಡ್ಕೋತ ಕೂತೆ ಅಂದ್ರೆ ಏನಕ್ಕೆ ಪರಿಣಾಮ?
ಮಾಡಬೇಕಾದ ಕರ್ತವ್ಯ ನೀ ಬಿಟ್ಟೆ, ಅದನ್ನ ಕರ್ತವ್ಯ ಪ್ರಜ್ಞೆ ನಿನಗಿಲ್ಲ, ಅದು ಮಾಡಬಾರದನ್ನು ಮಾಡಿದಂದ್ರೆ ತದ್ವ ಹಾಕೊಂಡು ಕೊಡೋದು. ಹೆಂಡತಿ ಕೆಲಸ ಗಂಡು ಮಾಡಕತ್ತಾರೆ ಏನಾಕೈತಿ? ಹೆಂಡತಿ ಮನೆಯಾಗ ಹೋಗಿ ಬೇರೆ ಮನೆಗೆ ಹೋಗಿ ಪಂಟ್ ಬಿಡ್ಯಾಕೊಂಡಿರ್ತಾವೆ. ಹೌದಿಲ್ಲ, ಮಾಡ್ತೈತಿ ಬಿಡೋದು ಎಲ್ಲ ಅಂತೇಳಿ. ಹೌದಿಲ್ಲ, ಬೂದಿ ತುಂಬೋದು ಎಲ್ಲ ನಾನು ಮಾಡೋದು, ಕಸ ಹೊಡಿಯೋದು ಎಲ್ಲ ಅದನ್ನು ಮಾಡಕೈತಿ ನಾನು. ಹೌದಿಲ್ಲ, ಭಾಳ ಚಲೋ ಆಯ್ತು, ಪಂಟ್ ಬಡ್ಕೊಂತ ಕುಂದಿರ್ತಾವೆ. ಎಲ್ಲ ಮುಗ್ದೈತಿಲ್ಲೋ ಇನ್ನೊಂದಿಂದ ಮತ್ತೆ ಜಬರ್ ಮಾಡ್ತಾಳೆ ಆಕೆ. ಹೌದಿಲ್ಲ, ಮತ್ತು ಊರಾಗ ದೊಡ್ಡ ಹಿರಿಯ ಮನೆಗೆ ಹೋದ ಕೂಡಲೇ ಬೂದಿ ತುಂಬ್ತಾರೆ. ಮತ್ತು ಹೇಳೋದ್ರಾಗೆ ಬೂದಿ ತುಂಬಬೇಕು, ಚಾ ಕಾಸು ಕೊಡ್ಬೇಕು, ಹೇಳಿನ ಅಂತೇಳಿ. ಹೌದಿಲ್ಲ, ಅಂದಾಗ ದೇವಿ ಪ್ರಸನ್ನ ಕಾಳ ನಿನಗೆ. ಹೌದಿಲ್ಲ? ಇಲ್ಲ ಅಂದ್ರೆ ನೋಡ್ತೇನೆ ಬಾ ನಿನ್ನ ಅಂತಂದು. ದೇವಿ ಪ್ರಸನ್ನ ಆದಾಗ ನೀನು ಭಾಳ ಹೆಸರು ನಡೀತೈತಿ. ಆಕೆ ಅವತಾರ ತಾಳಿದ್ಲ ಅಂದ್ರೆ ಮುಗಿದು ಹೋಗ್ತಿಂದ. ಹೌದಿಲ್ಲ, ಉಪವಾಸ ಬೀಳು ಪಾಳೆ ಬರ್ತೈತಿ. ಹೌದಿಲ್ಲ, ಅದಕ್ಕೆ ಪ್ರತಿಯೊಬ್ಬರೂ ನಾವು ವಿಚಾರ ಮಾಡಬೇಕು, ಯಾರನ್ನೂ ಅವಲಂಬನೆ ಮಾಡಕ್ಕೆ. ನಿಜವಾದಂತ ಅವ್ನು ತಿಳ್ಕೊಂಡು ಹೋಗ್ಕೋಬೇಕಾಯ್ತಂದ್ರೆ ನಡಬರ್ಕ್ ಬಂದವರಲ್ಲ, ನಡಬರ್ಕ್ ಹೋಗವ್ರವ್ರ. ನಡಬರ್ಕ್ ಕೂಡಿದ ಮೇಳ ಅದ. ಹೌದಿಲ್ಲ, ಎಲ್ಲಿ ಮಠ ಇರ್ತಾರ್ರಿ ಅವ್ರಿಗೆ ಅನುಕೂಲಾಗಿ? ನೀ ಎಲ್ಲಿ ಮಠ ಅವ್ರಿಗೆ ಅನುಕೂಲ ಇರ್ತೀವಿ, ಎಲ್ಲಿ ಮಠ ನಿನಗೆ ಅನುಕೂಲ ಇರ್ತಾರೆ. ನೀ ಪ್ರತಿಕೂಲ ಆಗ್ತಂದ್ರೆ ಅವರು ಪ್ರತಿಕೂಲ ಆಗ್ತಾರೆ. ಶ್ರುತಿ ಹೇಳಿದಂಥ ತತ್ವಮಸಿ. ತತ್ತಂದ್ರೆ ವಿಕಲಬಾಧ್ಯವಾದಂಥ ಇರು, ತೊಂಬಂದ್ರೆ ನೀನು, ಹಸಿ ಅಂದ್ರೆ ಇತಿ. ಅದು ಆ ನಾಶರಹಿತವಾದಂಥ ಪರಬ್ರಹ್ಮ ಸ್ವರೂಪನ ನೀನದಿ. ಅದು ಲಕ್ಷಾರ್ಥ ನಾವು ನಾವು ಏನು ಇದ್ದದ್ದು ಬಿಟ್ಟೇವಿ, ಅಲ್ಲದನ್ನು ಹಿಡ್ಕೊಂಡು ಕುಂತೇವೆ. ತೋರಿಕೆ ಕಡೆ ಲಕ್ ಕೊಡೋದು, ಇದು ವಾಚ್ಯಾರ್ಥ. ತೋರಿಕೆ ಕಡೆ ಲಕ್ ಕೊಟ್ಟು ಇದ ನಾನು ನನ್ನದು ಅಂತ ತಿಳ್ಕೊಂಡು, ನಾ ಇದಲ್ಲ, ಈ ಶರೀರ ಹಿಡ್ಕೊಂಡ ಬ್ರಹ್ಮ ಅಲ್ಲ, ದೇವರಲ್ಲ. ಈ ಸಂಬಂಧ ಬಾಧಪಡಿಸಿ ಬ್ರಹ್ಮ, ಇದಕ್ಕಿದ್ದಂಗೆ ಬ್ರಹ್ಮ ಅಲ್ಲ. ನಾನಾ ದೇವರು ಅಂದ್ರೆ ಈ ಶರೀರ ಅಲ್ಲ. ಶರೀರ ಸಂಬಂಧ ಎಲ್ಲ ತಪ್ಪಿಸ್ಕೊಂಡಾಗ ನೀನು ದೇವರದಿ ಅನ್ನೋದು ನಿನಗೆ ಅನುಭವ ಬರ್ತದೆ. ತತ್ವಮಸಿ ಮಹಾವಾಕ್ಯದ ಅರ್ಥವನ್ನು ಗುರುಗಳ ಮುಖಾಂತರ ತಿಳ್ಕೊಂಡು ಅಧ್ಯಯನ ಮಾಡೋದಕ್ಕೆ ಸ್ವಾಧ್ಯಾಯ ಅಂತ. ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯಾತ್ಮ ಪ್ರಮದ. ಸತ್ಯವನ್ನೇ ನುಡಿ, ಕರೆತನದಿಂದ ನುಡಿಕೊಳ್ಳಿ. ವಿಷಯದ ಆಶಾ ಸಂಬಂಧ ಸುಳ್ಳು ಹೇಳೋದು, ಮೋಸ ಮಾಡೋದು ಮಾಡಬೇಡ. ಧರ್ಮದಂತೆ ನಡೆ. ಇನ್ನೊಬ್ಬರಿಗೆ ಕೆಡಕಾಗದಂಗೆ ನಡ್ಕೋ, ಅದಕ್ಕೆ ಧರ್ಮ ಅಂತ. ಯಾವ ಜೀವಿಗೂ ನಮ್ಮಿಂದ ತೊಂದರೆ, ಕಾಯ ವಾಚ ಮನಸ. ಸ್ವರೂಪದ ಅಧ್ಯಯನ ಅಧ್ಯಾಪನವನ್ನು ಹಿಂಗೆ ಧರ್ಮದ ಪ್ರಕಾರ ನಿನ್ನ ಜೀವನ ಸಾಗಿಸಿದೆ ಅಂದ್ರೆ ಇದಕ್ಕೆ ನೀನು ಈ ಅಭ್ಯಾಸ ಮಾಡಕ್ಕೆ ಬರ್ತೈತಿ ನಿನಗೆ. ಕುಂಡ್ರಾಕ್ ಬರ್ತೈತಿ, ಕೇಳಾಕ ಒಲವು ಆಕೈತಿ ಧರ್ಮ ಮಾರ್ಗದಿಂದ ನೀ ಇದ್ದು. ಇಲ್ಲ ಅಧರ್ಮ ಮಾರ್ಗದಿಂದ ಕುಂಡ್ರಾಕ್ ಹುಡುದ್ರಪ್ಪ ಉಗುಳಿಸಿ ಹುಟ್ಟಬೇಕು, ನಂಗೆ ಬಾಂಡ್ ತಡಿ ಅನ್ನೋದನ್ನ ಹೋಗ್ಬೇಕು. ಇಲ್ಲಿ ಕುತ್ಕೊಂಡು ನೀನು ಅದರ ಅಭ್ಯಾಸ ಮಾಡಕ್ಕೆ ನಿನಗೆ, ಅದಕ್ಕೆ ಧರ್ಮ ಮಾರ್ಗವನ್ನು ಬಿಡಬೇಡ ನೀನು. ಅದು ಒಯ್ದು ಹಚ್ತೈತಿ. ಅಂಥವ್ರ ಸಂಘ ಮಾಡಿ ಅದರ ತಿಳುವಳಿಕೆ ಮಾಡ್ಕೊಳಕ್ಕೆ ನಿನಗೆ ಅನುಕೂಲ ಆಕೈತಿ. ಧರ್ಮ ಮಾರ್ಗ ಎಲ್ಲಿ ಓದ್ ಹಚ್ತೈತಿ, ನಾವು ಉನ್ನತ ಸ್ಥಿತಿಗೆ ಒಯ್ದು ಮುಟ್ಟಿಸ್ತೈತಿ. ನಮ್ಮನ್ನು ಕೀಳಾದ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ಒಯ್ದು ಮುಟ್ಟಿಸೋದನ್ನ ಧರ್ಮ ಅಂತ, ಧರ್ಮಾಚರಣೆ ಅಂತ. ಅದಕ್ಕೆ ಅದನ್ನು ಆಚರಣೆ ಬಿಡಾಕ ಹೋಗ್ಬೇಡ. ಅದು ಉನ್ನತ ಸ್ಥಿತಿಗೆ ಆಚಾರ ಪ್ರಭೋ ಧರ್ಮ. ಒಳ್ಳೆ ನಡತೆಗಿನ ಧರ್ಮ ಅಂತಾರೆ. ಒಳ್ಳೆ ಆಚರಣೆ ನಮ್ಮ ಜೀವನದೊಳಗೆ ನಾವು ಅಳವಡಿಸ್ಬೋದು. ಎಷ್ಟು ಇನ್ನೊಬ್ಬರಿಗಿನ ಹಿತ ಮಾಡ್ತೀಯ ಅಷ್ಟು ನಿನಗೆ ಹಿತ ಅದ. ಇನ್ನೊಬ್ಬರಿಗೆ ಎಷ್ಟು ಕೆಡಕು ಮಾಡ್ತೀಯ ಅಷ್ಟು ನಿನಗೆ ಕೆಡಕು. ನಿನ್ನ ಕೈ ಹೋಗೈತಿ, ನಿನ್ನ ಭವಿಷ್ಯ ಬೇಕಾದ್ದು ಮಾಡ್ಕೊ.
ಈ ಗುಡಿ ಗುಂಡಾಗ ಹೋಗಿ ಅಭಿಷೇಕ ಮಾಡಿ ಇನ್ನೊಬ್ಬ ಪೀಡ ಕೊಡೋದು ಮೋಸ ಮಾಡೋದು ಮಾಡಿರೋದು ಅಂದ್ರೆ ಉದ್ಧಾರ ಆಗುದು. ನಾ ದೇವ್ರು ನಡ್ಕೊಂಡ್ ಬಂದೇನಿ, ನಾನು ಉದ್ಧಾರ ಮಾಡೋದು ದೇವ್ರಿಗೆ ನೋಡು ಏನು ಕರ್ಮಗಳನ್ನು ಮಾಡಿಕಾರ. ಯಾಕ್ರಿ ಯಾವ ದೇವ್ರು ಬಿಡಿಸಂತವ ಮಾಡ ನೋಡು, ಬಿಡಿಸ್ತಾವನಿ ಉಪಯೋಗ ಇಲ್ಲ. ಏನು ಮಾಡೋವಲ್ಲ, ಇಟ್ಕೊಂಡು ಪೂಜೆ ಮಾಡ್ಕೊಂಡು ಕುಂತ ಜಗಲಿ ಮ್ಯಾಗ ಇಟ್ಟಿರ್ತಾವ. ದೇವ್ರು ನೀನು ಉದ್ಧಾರ ಮಾಡ್ತಾವ, ಕಷ್ಟ ಬಂದಾಗ ಸಹಾಯ ಮಾಡ್ತಾವ. ನಾಯಿಗಿಂತ ಕಡಿ ಅಂತ ಹೇಳ್ಯಾರಿಲ್ಲ. ನಾಯಿಗಿನ್ನ ತಂಗುಳದ್ ಬಿಟ್ಟದ್ದಾಗ್ತಿ. ಈಗ ಯಾರಿಗೆ ತಿನ್ನೋಕ್ಕಿಂತ ಮೊದಲ ಇವಕ್ಕೆ ಬೇಡಿ ಹಿಡಿದೈತಿ. ನಾಳೆ ತುಡುಗು ಬಂದಾಗ ನಾಯಿ ಎಬ್ಬಿಸ್ತಾವ, ನಿನ್ನ ಎಲ್ಲ ಉಳಿಸ್ತಾವ. ಅವ್ನು ಇದ್ದದ್ದು ಎಲ್ಲ ಒಗಿತಿ, ಬಿಟ್ಟು ಬೇಕಿಲ್ಲ ರೊಟ್ಟಿ ತುಣುಕು ಇವನ್ನ ತಿನ್ಲಿ ಒಗಿತಿ. ಅದನ್ನು ತಿಂದ ಕಾರ ನಿನ್ನನ್ನು ಉಪಕಾರ ನಿನಗೆ ಮಾಡ್ತೈತೆ. ಅದು ಹೌದಿಲ್ಲ, ನಿನ್ನ ಸ್ಮರಣೆ ಮಾಡಿದ್ದ ದಿನ ತೀರಿಸ್ತೈತೆ, ಅದು ಉಳಿಸ್ತೈತಿ. ಒದರಿ ಅಭಿಷಿ ನಿಮ್ಮನ್ನು ಆ ದೇವ್ರ ಎಬ್ಬಿಸ್ತಾವನ್ನಿ ನಾವು. ಅವನು ಸುಧಾ ಎತ್ಕೊಂಡು ಹೋಗ್ತಾರ ಅವ್ರು ತುಡುಗರು ಬಂದು ಅಂದ್ರೆ. ಯಾಕ್ರಿ ಇನ್ನು ದೇವರಾದಿಂದ ಅವನು ಬಂಗಾರದ್ದು ಮಾಡಿಸಿರ್ತಾರೆ ಒಬ್ಬೊಬ್ರು ದೊಡ್ಡ ಇದನ್ನು ಮಾಡಿ ಮೂರ್ತಿ. ಯಾಕ್ರಿ ಬೆಳ್ಳಿಯು ಬಂಗಾರದ್ದು ನಮ್ಗೆ ಶ್ರೀಮಂತರು ನೋಡು, ಸಾವುಕಾರ ನಾವು ಮಾಡಿಸಿಟ್ರೆ ನಮ್ಗೆ ಹೆಚ್ಚಿಂದು ಇದು ಪುಣ್ಯ ಬರ್ತದೆ. ಏನು ಬರ್ತೈತೆ ಯಾಕ್ರಿ ದೌಡ ಯಾರು ಬಿಡ್ಬೇಕ್ರಿ, ಕಟ್ಕೊಂಡು ಹೇಳ್ತಾರೆ ನೀನು. ಅಂಥವೆಲ್ಲ ಮಾಡ್ಕೊತ ಕೂತ್ರೆ ಅದನ್ನು ಪೂಜೆ ಮಾಡ್ಕೊತ ಕೂತ್ರೆ ನಾಯಿಗಿಂತ ಕಡಿ ಏನು ಮಾಡುವಲ್ಲ. ಧೈರ್ಯ ಐತೆ, ಅವನ್ನೆಲ್ಲ ಬಿಟ್ಟು ಅರ್ಧ ಕೆಲಸ ಆದಂಗೆ ಆಕೈತಿ ನೋಡಿ. ಅವ್ನು ಮಾಡೋದು ಬಿಟ್ಟು ಏನು ಆಕೈತಿ. ನಿನ್ನಲ್ಲಿ ಈ ವಿಚಾರ ಗಟ್ಟಿ ಆಗ್ಬೇಕಲ್ಲ. ಏನಪ್ಪ ಅದನ್ನು ಬಿಟ್ಟೋದಕ್ಕೆ ನಮ್ಗೆ ಕಡಾಟ ಚಾಲು ಆತಿ, ಮತ್ತು ಹೊಸ ದೇವ್ರ ಮಾಡಿಸ್ಪ ನೀನು. ಯಾಕ್ರಿ ಇದು ಒಂದು ಬಂದು ಇದು ಹಿಂಗೆ ಮಾಡ್ತಪ್ಪ, ಇದು ಕುಡಿದ್ ನಿಷೇಧ ಬೆನ್ನು ಆಯ್ತು, ಬಾಯಾಗ ಹೋಗೋದು ಬಿಟ್ಟು ಕುಡಿದ್ ನಿಷೇಧ ಹಿಂಗಾಗೈತಿ, ನಮ್ಗೆ ಕಾಡಾಟ ಐತೈತಿ. ಇದು ಮತ್ತು ಹೋಗಿ ದೇವ್ರಾಗ ಕೇಳಕ್ಕೆ ಹೋಗ್ತಾನೆ, ಇವಾಗ ಹೊತ್ತಿಗೆ ಕೇಳಕ್ಕೆ. ಅವ್ರು ಕೇಳ್ಯಾರು ತುಡುಗ್ರು, ಅವ್ರು ಭಾಳ ಚಲೋ ಆಯ್ತು ನಿನಗೆ ಬಂದು ಬಸ್ತಿ ಮಾಡೇ ಬಿಡ್ತಾರೆ ನಿನಗೆ ಅವ್ರು. ಹೌದಿಲ್ಲ, ಅಂಥ ಕರ್ಮಕಾಂಡದ ಸೆಳೋಗೆ ಹೋಗ್ತೀನಿ. ಮತ್ತು ಕರೆ ಹೇಳೋರು ನಂಬುದಿಲ್ಲ, ಕಟಕರನ್ನ ನಂಬುದು. ಮತ್ತು ಕರ್ಮಕಾಂಡದ ಬೋಧ ಜೋರು ಐತಿ. ನಿನಗೆ ಪಕ್ಕಾ ದೋಷ ಇದೆ ನೋಡಿ. ನಿಮ್ಗೆ ನಿಮ್ಮ ಮನೆ ದೇವ್ರನ್ನ ಬಿಟ್ಟಿರಿ ನೀವು, ಅದಕ್ಕೆ ನಡ್ಕೋರಿ ನೀವು. ಹೌದಿಲ್ಲ, ಮನೆ ದೇವ್ರು ಅಂತ ಹೇಳಕ್ಕೆ ಬಂದಿತ್ತಾನ, ಅದು ನಾನೇ ನಿಮ್ಮ ಮನೆ ದೇವ್ರು. ನೀನೇ ಕಲ್ಪಿಸ್ಕೊಂಡು ಕುಂತೀವ. ಎಷ್ಟು ಜನ್ಮಕ್ಕೆ ಹೋಗ್ಬೇಕಪ್ಪ ನಿನಗೆ ದೇವ್ರಾಗ ಕಲ್ಪಿಸ್ಲಿಕ್ಕೆ ಬಾರದು. ದೇವ್ರು ಅಂದ್ರೆ ಕಲ್ಪನೆಗೆ ಬಂದದ್ದು, ಅದು ಯಾವುದೂ ದೇವ್ರಲ್ಲ, ಅಕಲ್ಪಿತವಾದ ಕಲ್ಪಿಸಲಿಕ್ಕೆ ಬರ್ತಲ್ಲ. ನೀವು ಕಲ್ಪಿಸಿದ್ರೆ ಯಾವ ದೇವರಲ್ಲ, ಅದರಿಂದ ಯಾವ ಲಾಭನೂ ಇಲ್ಲ. ದೇವ್ರಂತ ಏನಾರ ಪೂಜೆ ಮಾಡ್ತೀವಿ, ದೇವ್ರಂತ ಏನಾರ ಇಡ್ತೀನಿ, ದೇವರ ಇಡ್ತೀವಿ. ಏನು ದೇವ್ರಂತ ಏನಾರ ಇಟ್ಟೀವಿ, ದೇವ್ರನ್ನ ಇಡಾಕ್ ಬರ್ತೈತೆ ಅದು. ಅದು ಕಣ್ಣಿಗೆ ಕಾಣಿಸೋ ವಸ್ತು ಅನ್ನೋದು ದೇವ್ರಂದ್ರೆ. ದೇವ್ರಂದ್ರೆ ಸುಖರೂಪವಾದಂಥ ಇರುವುದು. ಅದು ಮುಟ್ಟಾಕ್ ಬರ್ತೈತಿನ, ನೋವು ಮೂಸಿ ನೋಡಾಕದು ಬರ್ತೈತಿನ, ಯಾವ ಇಂದ್ರಿಯಗಳಿಗೆ ಗೋಚರಕ್ಕೈತಿನ ಅದು ಆಗೋದಿಲ್ಲ. ನಿದ್ರಿ ಅನುಭವ, ನಿದ್ರಿ ಯಾವ್ದಾರ ಆಕಾರ ಐತೆ ನಿದ್ದಿಗೆ, ಯಾವ್ದಾರ ಬಣ್ಣ ಐತೇನ್ರಿ ಅದಕ್ಕೆ? ಅದಕ್ಕೆ ಯಾವ್ದಾರ ಒಂದು ರೂಪ ಇಲ್ಲ, ಬಣ್ಣಿಲ್ಲ, ಆಕಾರ ಇಲ್ಲ. ನಿದ್ಯಾಗ ತಾತ್ಪೂರ್ತಿಕ ವಿಶ್ರಾಂತಿ ಇದ್ದಾಗ ನಿನಗೆ ಅದು ಗೊತ್ತದೆ. ಯಾವ ಲಕ್ಷಣನೂ ಇಲ್ಲ ಅದಕ್ಕೆ. ಅದಿಲ್ಲ, ವಿಲಕ್ಷಣವೈತಿ. ದೃಶ್ಯದ ಯಾವ ಲಕ್ಷಣಗಳು ಅದಕ್ಕಿಲ್ಲ. ದೃಶ್ಯಕ್ಕೆ ವಿಲಕ್ಷಣವಾದದ್ದೈತಿ ನಿನ್ನ ನೀರು. ಅದಕ್ಕೆ ಅನುಗುಣವಾಗಿ ನಾವು ಅಭ್ಯಾಸ ಮಾಡ್ತೀವಿ. ದೃಶ್ಯ ವಿಲಕ್ಷಣದಿಂ ಕುರುಹಿತ್ತು ಅಂತ. ನಾವು ದೃಶ್ಯದ ಇಂಥದ ಆಕಾರ, ಇಷ್ಟ, ಇದು ಪ್ರಮಾಣ, ಇವನ್ನೆಲ್ಲ ನೋಡಕ್ಕೆ ಹೋಗ್ತೀವಿ, ಅಳತಿ ಮಾಡಕ್ಕೆ ಹೋಗ್ತೇವೆ. ಅಳತಿಲ್ಲದ್ದು ಅದು, ಆಕಾರ ಇಲ್ಲದ್ದು, ಆಕಾರಗೇಡಿ, ಮಾನಗೇಡಿ ಅಂದ್ರೆ ಅಳತಿಲ್ಲದ್ದು ಅಂತ. ನಾ ಇರುವನ್ನು ಲಕ್ಷಿಸಿ ಹೇಳಿದ್ದು ಏನು ಮಾನಾತೀತದ. ಏನು ನಾವು ಅದನ್ನು ಅಳತಿ ಒಳಗೆ ಇಟ್ಕೊಳ್ಳೋದು, ಸೀಮಿತ ಅಲ್ಲದು, ನಿಶ್ಚೀಮ. ಏನು ನೀವು ವಿಚಾರ ಮಾಡೋದಿಲ್ಲ, ಹೇಳಿದವ್ರ ಮಾತನ್ನು ನಂಬೋದಿಲ್ಲ. ಬೇಕಾದಂಗೆ ಗಂಟ್ಲ ಶೋಷಣೆ ಮಾಡಿ ಅನುಭವಕ್ಕೆ ತಂದು ಕೊಟ್ಟರು, ಅದನ್ನು ಗ್ರಹಣ ಮಾಡೋದಿಲ್ಲ ಅಂದ್ರೆ ಹೆಂಗೆ? ಮತ್ತು ನಿಮ್ಮ ಕಲ್ಲು ಕಟ್ಟಿಗೆ ಪೂಜೆ ಮಾಡ್ಕೊಂತ ಜಗಲಿ ಮ್ಯಾಗ ಇನ್ನಾರು ಇಟ್ಕೊಂಡು ಏನಾರು ಮಾಡಿ
ಪೂಜೆ ಮಾಡಿ ಮಾಡ್ತೀವಂತ ಏನು ಲಾಭ? ಜಗಲಿ ಮ್ಯಾಗ ಕುಂತ್ಕೊಂಡು ಈ ಚಿಂತನೆ ಮಾಡ ಮಹಾತ್ಮರು ಹೇಳಿದಂಥ ವಿಚಾರಗಳನ್ನ ಅಲ್ಲಿ ಕುತ್ಕೊಂಡು ಮಾಡಕ್ಕೆ ಮಾಡಿದ್ದ ದೇವ್ರ ಕೋಲಿ ಅಂತ. ಜಗಲಿ ಯಾಕೆ ಮಾಡ್ಯಾರ? ಅಲ್ಲಿ ಜಗಲಿ ಮ್ಯಾಗ ಕುತ್ಕೊಂಡು ಈ ಆತ್ಮಚಿಂತನ ಒಂದಿಷ್ಟ ಒಂದು ಫೂಟ್ ಮ್ಯಾಗ ಎತ್ತರಕ್ಕೆ ಮಾಡಿ ಕುಂಡ್ರಾಕ್ ಮಾಡಿದ್ದು ಅದು ಜಗಲಿ. ಮ್ಯಾಲ ಏರ್ಬಾರ್ದು ಜಗಲಿ, ಅದು ಸ್ಥಾನ ಕುತ್ಕೊಂಡು ಅಭ್ಯಾಸ ಮಾಡಕ್ಕೆ, ನಂಗೆ ಮನನ ಮಾಡಕ್ಕೆ ಮಾಡಿದ್ದು ದೇವ್ರ ಕೋಲಿಗಳನ್ನೆಲ್ಲ. ಅವನು ಇಲ್ಲದ ಅವನು ಫೋಟೋ ಸಾಮಾನು ತಂತಂದು ಅದಕ್ಕೆ ಜೋತ್ ಹಾಕಿ ಯಾಕ್ರಿ ಅದಕ್ಕೆ ನೀ ಕೈ ಮುಗಿದು ಇದ್ಯಾವ ಕರ್ಮಪ್ಪ ಇದು? ಇಲ್ಲದನ್ನು ತಂದು ಕೊಟ್ಟು ಕಲ್ಪಿಸಿದ ದೇವಾನು ದೇವತೆಗಳನ್ನು ನೀವು ಮಾಡ್ಕೊಂಡು ಅವ ಶ್ರೇಷ್ಠ ಅಂತೇಳಿ. ನೀನ ಶ್ರೇಷ್ಠ ತಿಳಿಯಾವ ನೀನು. ಅವು ತಿಳಿಸ್ಕೊಡೋ ವಸ್ತು ಅವ್ಯಾಂಗ ಶ್ರೇಷ್ಠಕ್ಕವು. ನೀ ಹೆಚ್ಚಿನವನ, ಅವು ಹೆಚ್ಚಿನವ ನೀನು. ದೇವ್ರ ಹೆಚ್ಚಿನವ, ನೀ ಹೆಚ್ಚಿನವ. ಅವನ್ನೆಲ್ಲ ನೀನ ಕಲ್ಪಿಸ್ಕೊಂಡು ಓದಿಲ್ಲ. ನೀನ ನಿರ್ಮಾಣ ಮಾಡಿ ಅವನ್ನೆಲ್ಲ. ಅವನ್ನ ನೀನ ಹುಟ್ಟಿಸ್ತಾವುದಿಲ್ಲ ದೇವ್ರನ್ನೂ. ದೇವ್ರ ನೀನು ಹುಡ್ಸೈತಿ, ನೀ ದೇವ್ರ ಹುಡ್ಸಿದ. ಮನಸ್ಸ ಹುಡ್ಸೈತಿಲ್ಲ ಎಲ್ಲ ದೇವ್ರನ್ನ. ದೇವರು ದಿಂಡು ಅಂತೇಳಿ ಹೆಣ್ಣು ದೇವರು ಗಂಡ ದೇವ್ರನ್ನ ಹುಟ್ಟಿಸಿದ್ದು ಅದು ಮನಸ್ಸು. ತಾನ ಹುಟ್ಟಿಸಿ ತಾನ ಸಿಕ್ಕೊಂಡು ಒದ್ದಾಡ್ಲಿಕ್ಕೆ ನಾವು ಬೇರೆ ಅದಾನ ಅಂತ ತಿಳ್ಕೊಂಡು ಭಿನ್ನ ಐತಿ ಅಂತ ಕಲ್ಪಿಸ್ಕೊಂಡು ತನ್ನ ಬಿಟ್ಟಿಲ್ಲ ದೇವರು. ಅರಿವು ಬಿಟ್ಟ ಹಣ ಇಲ್ಲ ದೇವರು ಅರುವ ದೇವರು ಅದ ನೀನಂತ ನಂಬು. ಆ ದೇವ್ರೇ ನಾನು ಅನ್ನೋದನ್ನ ನಂಬು. ಅಂದಾಗ ನಿನಗೆ ಮುಕ್ತಿ. ಬೇರೆ ಐತಿ ದೇವ್ರು ನಮ್ಗೆ ಮುಕ್ತಿ ಕೊಡ್ದಾನ ಅದ್ ನೀ ಕಲ್ಪಿಸ್ಕೊಂಡು ಹಿಂಗೆ ಜನ್ಮ ಜನ್ಮ ಅಂತ ತಿರುಗುದಾನೆ. ಅರಿವು ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪೆರತಿಲ್ಲವೆಂಬುದೇ ನಿಗಮೋಕ್ತಿ ಅಂತ ವೇದ ಉಪನಿಷತ್ತುಗಳು ಇದ ಎಚ್ಚರಿಕೆ ಕೊಡ್ತವೆ. ಇದನ್ನೆಲ್ಲ ಕೇಳಿ ಹೇಳಿ ಮತ್ತು ನಿಮಗೆ ಐತಂತ ಬೇಡ್ಕೋದು ಪ್ರಾರ್ಥನೆ ಮಾಡೋದು ಮಾಡ್ಕೋತ ಕೂತು ಏನಾಯ್ತು? ವ್ಯರ್ಥ. ನೀವು ಕೇಳಿದ್ದು ಹೇಳಿದ್ದು ಎಲ್ಲ ವ್ಯರ್ಥ. ಏನು ಅದಕ್ಕೆ ಕೇಳಿದಿಂದ ನಿನ್ನಲ್ಲಿ ಅದು ಜಾಗೃತ ಆಗ್ಬೇಕು. ನಾನಾ ಅದ ಇದೇನೆ ಅನ್ನೋ ತಿಳ್ಕೊಳ್ತಿ ಧೈರ್ಯ ಬರ್ಬೇಕಲ್ಲ. ಕೇಳಿದ್ರೆ ಮನಸ್ಸು ಕೊಟ್ಟು ಕೇಳಿದ್ರೆ ಬರ್ತೈತಿ. ಕೇಳಿದಿಲ್ಲ ನಾವು, ನಂಬಿಗಿಲ್ಲ. ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಬೇಕಲ್ಲ. ನಂಬಿಕೆ ಇದ್ರೆ ಈ ತಿಳುವಳಿಕೆ ನಮ್ಮಲ್ಲಿ ಜಾಗೃತ ಆಗ್ತದೆ. ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಶ್ರದ್ಧಾ ಯಾವಾಗೈತಿ ಯಾವಾಗ ಲಾಭ ಆಗೈತಿ. ಇಲ್ಲ ಅಂದ್ರೆ ಮತ್ತೆ ಹೋಗುದ ನೀನು ಆ ದೇವ್ರಿಗೆ ಈ ದೇವ್ರಿಗೆ ಕೈ ಮುಕ್ಕೊಂತಂಗ ಜನ ಅಂತ ತಿರುಗುದೈತಿ. ಅರ್ಧ ಕೆಲಸ ಆಕೈತಿ ನೋಡ್ರಿ. ಅರ್ಧ ಅವನು ಹೊರಗೆ ಬಿಟ್ಟು ಅವನ್ನೆಲ್ಲ ಎಲ್ಲ ಗೊದ್ಲ ಕೈ ಬಿಟ್ಟು ಒಳಗ ಇದ್ರ ಅಭ್ಯಾಸ ಮಾಡಿ. ಇವೆಲ್ಲ ದೇವ್ರು ನೋಡಿ ಕುಂತಾವ. ಇವೆಲ್ಲ ದೇವ್ರು ಇವನು ಬಿಡ್ತಿ, ಇವಕ್ಕೆಲ್ಲ ಪೀಡಾ ಕೊಡ್ತಿ. ಯಾಕ್ರಿ? ಅದು ಚೈತನ್ಯ ಇಲ್ಲದಕ್ಕೆ ಪೂಜೆ ಮಾಡಕ್ಕೆ ಹೋಗಿ ಇವಿಗೆಲ್ಲ ತೊಂದರೆ ಕೊಟ್ಟು ಮೋಸ ಮಾಡಿ ವಂಚನೆ ಮಾಡ್ತೀವಿ. ದೇವ್ರನ್ನ ಕಾಣುವಂಥ ಮನೋಭಾವ ಬೆಳೆಸ್ಕೋ. ಮಹಾತ್ಮರಾದವರೆಲ್ಲ ಎಲ್ಲಿ ದೇವ್ರನ್ನ ಕಂಡ್ರು ಅಂದ್ರೆ ಎಲ್ಲಿ ಚೈತನ್ಯ ಜಾಗೃತ ಐತಿ ಅಲ್ಲಿ ದೇವ್ರನ್ನ ಕಂಡ್ರಿಲ್ಲ. ಪ್ರತಿಯೊಬ್ಬರಲ್ಲಿ ದೇವರನ್ನು ಕಾಣುವಂಥ ಮನೋಭಾವನೆ ಬೆಳೆಸುವುದು. ಜೀವಂತ ಮೂರ್ತಿಗಳನ್ನು ಸಂತೋಷಗೊಳಿಸು. ಅವು ಚೈತನ್ಯ ಇಲ್ಲದ್ದು ಜಡ ವಸ್ತುಗಳನ್ನು ಮೂರ್ತಿ ಅದನ್ನು ಗೊಂಬೆ ಪೂಜೆ ಮಾಡೋ ಅವೇನಾಗಬೇಕು? ವ್ಯರ್ಥ ಹೌದಿಲ್ಲ. ಒದರ್ಕೊಂಡದ್ದು ಕೇಳಿದ್ವು. ನೀವು ಕೇಳಿದ್ದೆ ಅವಕ್ಕೆ ತಿಳಿದಿದ್ದ ನಾವು. ಯಾಕಂದ್ರೆ ನೀವು ಒದರ್ಕೊಂಡದ್ದು ಏನು ಮಾಡೋದು? ಜಡಕ್ಕೆ ಜಡ ತಿಳುವಳಿಕೆ ಬರುವಲ್ಲಲ್ಲ. ನೀವು ಎಷ್ಟು ಜನ್ಮ ಆಯ್ತು, ಎಷ್ಟು ಜನ ಆಯ್ತು ಕೇಳಾಕೈತಿ. ಒಂದೀಟಾರ ಪರಿವರ್ತನೆ ಆಗ್ಬೇಕಿಲ್ಲ, ಬದಲಾವಣೆ ಆಗ್ಬೇಕಿಲ್ಲ. ಜಡಭಾವ ನೀ ಬಿಡೋದನ್ನು ಏನು ಜಡಭಾವವನ್ನು ಬಿಟ್ಟ ಅರಿವಿನ ಭಾವದೊಳಗೆ ನಿಲ್ಲ. ಅರುವ ನೀನಂತ ನಂಬು. ತಿಳಿಯಾವ ನೀನು. ಅವು ತಿಳಿಸ್ಬಿಡೋ ವಸ್ತು ನೀನು ಬೇರೆ. ನೀ ಯಾವಾಗಲೂ ಇದಾವ. ಅವು ಒಮ್ಮೆ ಇದ್ದು ಒಮ್ಮೆ ಇಲ್ದಂಗೆ ಇರ್ತಾವೆ. ಒಂದು ಅವಸ್ಥೆಯೊಳಗೆ ಅಷ್ಟ ಅವು ನಿನ್ನ ದೇವರು ದಿಂತು. ಮತ್ತೊಂದು ಅವಸ್ಥೆಯೊಳಗೆ ಎಲ್ಲಿ ಅದಾವ ನಿನ್ನ ದೇವರು ದಿಂತು? ಕನಸಿನ್ಯಾಗ ಅವು ಇಲ್ಲ, ನಿದ್ಯಾಗೂ ಅವು ಇಲ್ಲ. ಅಲ್ಲಿಂದ ಅವು ಒಂದು ಅವಸ್ಥೆಯೊಳಗೆ ಅಷ್ಟೇ ಸೀಮಿತ. ಅವೇನು ನಿನಗೆ ಕೊಡ್ತಾವ? ನಿನಗೆ ನೀನೇ ಕಲ್ಪಿಸೋನು ಕೂತ್ಯಾವ. ಅವು ಮತ್ತೊಂದು ಗುಂಪಿನವ್ರಿಗಿಲ್ಲ. ಅದಲ್ಲ ನೀವು ಕಲ್ಪಿಸ್ಕೊಂಡು ಕುಂತೀವಿ ಅವನ್ನೆಲ್ಲ. ದೇವಿ ಅದರ ಗಣಪತಿ ಐತಿ, ಬ್ರಹ್ಮ ಏನೇನ ಕಲ್ಪಿಸ್ಕೊಂಡು ಯಾವೂ ಇಲ್ಲ. ನಿನ್ನ ಅರಿವಿಗೆ ಅನ್ಯವಾಗಿ ಇನ್ನೊಂದು ಅರಿವು ಇಲ್ಲ. ಆತ್ಮಾತಿರಿ ಅರುವ ಆತ್ಮ. ಅದಕ್ಕೆ ಅನ್ಯವಾಗಿ ಇನ್ನೊಂದು ಅರಿವು ಇಲ್ಲ. ಅದು ಒಂದೇ ಏಕಂ ಅಂತ ಯಾಕೆ ಹೇಳೋದು? ಒಂದೇ ಏಕಂ ನಿತ್ಯಂ. ನಿತ್ಯವಾದದ್ದು ಏಕತ್ವದ ಆ ಅನುಭವವನ್ನು ನಾವು ಪಡ್ಕೊಂಡಾಗಿದ್ದ ಅನುಭವ ಬರ್ತದೆ. ಪರಿಪೂರ್ಣವಾದದ್ದು ಅದು ಯಾವಾಗಲೂ ಇದ್ದದ್ದು. ಅದ ನಿನ್ನ ಸ್ವರೂಪ.
ಅದ್ರ ಇರುವಿನ ಕಡೆ ಎಲ್ಲ ಕೊಟ್ಟ ಅನುಭವ ತಗೊಂಡಾಗ ಹೊಡಿತೈತಿ ಇದೆಲ್ಲ. ಯಾವಾಗಲೂ ಅಂಥವ್ರ ಸಂಘ ಮಾಡಿದಾಗ ಇದು ನಮ್ಗೆ ಗೊತ್ತಿದೆ. ಜಡಬುದ್ಧಿ ಜಡಸಂಘ ಏನು ಮಾಡ್ತೈತಿ, ನಮ್ಮನ್ನೆಲ್ಲ ಹೊರಮುಖ ಎಳ್ಕೊಂಡು ಬಂದು ಇದ್ದ ಸ್ಥಿತಿಯನ್ನು ಮರೆಸಿಬಿಡ್ತೈತಿ. ಅದಕ್ಕೆ ಅದನ್ನು ವರ್ಜೆ ಮಾಡಿ ಜಡಬುದ್ಧಿ ಜಡಸಂಘ ಬಿಡದೆ ಮಾಡುವ ತರ್ಕ. ಯಾರು ಕೂಡ ತರ್ಕ ಮಾಡಕ್ಕೆ ಹೋಗ್ಬೇಕು. ಸುಮ್ಮನೆ ನಿನ್ನೊಳಗೆ ಇದನ್ನು ಅನುಸಂಧಾನ ಮಾಡ್ಕೊಂತ ಈ ಲಾಭವನ್ನು ಮಾಡ್ಕೋಬೇಕು. ಬುದ್ಧಿ ತರ್ಕ, ಬುದ್ಧಿ ದೋಷ ಅದ. ತರ್ಕ ಮಾಡ್ಕೋತ ಕೂತ ದನು ಹೊಂಟೈತಿ ಬುದ್ಧಿ. ತರ್ಕ ಮಾಡ್ಕೋತ ಕೂತ ನೀತಿ ಸುಧಾರಿಸ್ತದೆ ನಿಮ್ಗೆ. ಹೌದು, ಎಲ್ಲ ಕೈ ಬಿಟ್ಟಾಗ ಅದು ಸೂತ್ರ ಹತ್ತೈತಿ. ಎಲ್ಲಿ